ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ಒಂದು ಸಣ್ಣ ಆರೋಗ್ಯ ತಪಾಸಣೆ, ಒಂದು ಲಸಿಕೆ, ಸೂಕ್ತ ಸಮಯಕ್ಕೆ ವೈದ್ಯಕೀಯ ಸಲಹೆ, ಇದಿಷ್ಟು ಕೂಡ ಮಹಿಳೆಯರ ಆರೋಗ್ಯವನ್ನ ಕಾಪಾಡುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕ್ಯಾನ್ಸರ್ಗಳಲ್ಲಿ ಒಂದು ಗರ್ಭಕಂಠದ ಕ್ಯಾನ್ಸರ್, ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಈ ಸರ್ವೈಕಲ್ ಕ್ಯಾನ್ಸರ್ ಅಂದೇನು, ಇದರ ಲಕ್ಷಣಗಳೇನು, ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ ಎಂಬುದರ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಲು ನಮ್ಮೊಟ್ಟಿಗಿದ್ದಾರೆ ಮೈಸೂರಿನ ಹೆಸರಾಂತ ಆಸ್ಪತ್ರೆಯಾದ ಭಾನ್ನವಿ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಭಾನುಪ್ರಿಯಾ ಅವರು. ಮತ್ತೆ ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಫಸ್ಟ್ ಆಫ್ ಆಲ್, ಸರ್ವಿಕ್ಸ್ ಅಂದ್ರೆ ಏನು? ಸರ್ವಿಕ್ಸ್ ಅಂದ್ರೆ ಗರ್ಭಕಂಠ. ಈಗ ಗರ್ಭಕೋಶದ ಕೆಳಗಡೆ ಭಾಗವನ್ನ, ಅಂದ್ರೆ ಗರ್ಭಕೋಶವನ್ನು ಯೋನಿಯೊಂದಿಗೆ ಕನೆಕ್ಟ್ ಮಾಡೋ ಒಂದು ಜಾಗ ಇದೆಯಲ್ಲ, ಅದನ್ನ ನಾವು ಸರ್ವಿಕ್ಸ್ ಅಂತ ಕೇಳ್ತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ರೋಲ್ಸ್ ನ ನಿಭಾಯಿಸುತ್ತೆ. ಉದಾಹರಣೆಗೆ, ಹೊರಗಡೆಯಿಂದ ಅಂದ್ರೆ ಯೋನಿಯ ಮೂಲಕವಾಗಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಗರ್ಭಕೋಶದ ಒಳಗೆ ಹೋಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ 9 ತಿಂಗಳವರೆಗೂ ಮಗು ಜೋಪಾನವಾಗಿ ಗರ್ಭದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಇದೊಂದು ಬಾಗಿಲ್ ತರ ಅಂತ ನಾವು ಹೇಳ್ಬೋದು. ಗಟ್ಟಿಯಾಗಿ ಮುಚ್ಚಿಟ್ಕೊಂಡಿರೋದ್ರಿಂದ ಮಗು ಜೋಪಾನವಾಗಿ ಗರ್ಭದಲ್ಲಿ ಇರುತ್ತೆ. ಅದೇ ಈ ಪ್ರೆಗ್ನೆನ್ಸಿ 9 ತಿಂಗಳು ತುಂಬ್ತು, ಇನ್ನೇನು ಡೆಲಿವರಿಯ ಸಮಯ ಹತ್ರ ಬಂತು ಅಂದಾಗ ಏನಾಗುತ್ತೆ, ಈ ಬಾಗಿಲು ತೆರೆಯುತ್ತೆ. ಸರ್ವಿಕ್ಸ್ ಡೈಲೇಟ್ ಆಗಿ ಮಗು ಆಚೆ ಬರಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಇಷ್ಟೆಲ್ಲ ಕಾರ್ಯನಿರ್ವಹಿಸುತ್ತೆ ನಮ್ಮ ಸರ್ವಿಕ್ಸ್ ಅಂತ ಹೇಳ್ಬೋದು. ಇಂಥ ಸರ್ವಿಕ್ಸ್ ಅಲ್ಲಿ ತೊಂದರೆ ಉಂಟಾಗಿ, ಅಬ್ನಾರ್ಮಾಲಿಟೀಸ್ ಆಗಿ, ವ್ಯತ್ಯಾಸಗಳು ಉಂಟಾದಾಗ ಇದರಲ್ಲಿ ಕ್ಯಾನ್ಸರ್ ಡೆವಲಪ್ ಆದ್ರೆ ಆಗ ನಾವು ಅದನ್ನ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿ ಕರಿತೀವಿ. ಓಕೆ, ಸರ್ವಿಕ್ಸ್ ಅಂತ ತುಂಬಾ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಇದೇನಾದ್ರೂ ತುಂಬಾ ಚಿಕ್ಕದು ಅಥವಾ ದೊಡ್ಡದು ಇದ್ದಾಗ್ಲೂ ಕೂಡ ಪ್ರಾಬ್ಲಮ್ ಏನಾದ್ರೂ ಆಗುತ್ತಾ? ಈಗ ಹ್ಯೂಮನ್ ಅಂತ ಅಂದ್ರೆ ಬಾಡಿ ಒಬ್ಬರಿಂದ ಒಬ್ರು ಡಿಫ್ರೆನ್ಸ್ ವೇರಿಯೇಷನ್ ಇರುತ್ತೆ. ಇಲ್ಲ, ಆ ರೀತಿ ಏನಾಗಲ್ಲ. ಇದರ ಸೈಜ್ ಮೇಲೆ ಏನು ಸಂಬಂಧಿತವಾಗಿ ಇರೋದಿಲ್ಲ. ಇದು ಚಿಕ್ಕದು ದೊಡ್ಡದು ಅಂತೆಲ್ಲ. ಇಟ್ ಇಸ್ ಈ ಪ್ರಪೋರ್ಷನ್, ರೇಷಿಯೋ ತರ ಹೇಳ್ತೀವಿ ನಾವು. ಗರ್ಭಕೋಶದ ದೇಹ ಅಂತ ಹೇಳ್ತೀವಿ. ಸೊ ಗರ್ಭಕೋಶದ ಶರೀರ ಎಷ್ಟಿರುತ್ತೋ ಅಷ್ಟೇ ಅದರ ಕಂಠ ರೇಷಿಯೋ ಇರುತ್ತೆ. ಈಗ ಚಿಕ್ಕದಾಗ ಹುಟ್ಟಿದ ಮಕ್ಕಳಲ್ಲಿ ಅದು 1:1, ಗರ್ಭಕೋಶದ ರೇಷಿಯೋ 1 ಇತ್ತಂದ್ರೆ ಇದು 1 ಇರುತ್ತೆ. ಹಂಗೆ ಡೆವಲಪ್ ಆಗ್ತಾ ಏನಾಗುತ್ತೆ, ನೆಕ್ಸ್ಟ್ ಸರ್ವಿಕ್ಸ್ ಜಾಸ್ತಿ ದೊಡ್ಡ ಆಗುತ್ತೆ, 2:1 ಆಗುತ್ತೆ. ಸರ್ವಿಕ್ಸ್ ದೊಡ್ಡ ಇರುತ್ತೆ. ಅದೇ ಒಂದು ಹೆಣ್ಣು ಮಗು ಮೆಚೂರ್ ಆದಾಗ, ಪೀರಿಯಡ್ಸ್ ಎಲ್ಲ ಬರ್ಲಿಕ್ಕೆ ಶುರು ಆದಾಗ ಗರ್ಭಕೋಶ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆಗ ಅದರ ದೇಹ ಬೆಳೀತಾ ಹೋಗುತ್ತೆ, ಕಂಠ ಉಳ್ಕೊಳುತ್ತೆ. ನೆಕ್ಸ್ಟ್ 2:1 ರೇಷಿಯೋಗೆ ಬರುತ್ತೆ. ಈಗ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಅದು ಆಲ್ಮೋಸ್ಟ್ ಎದೆಯವರೆಗೂ ಗರ್ಭ ಬೆಳೆಯುತ್ತೆ ಹಂಗೆ. ಸೊ ಆ ಗರ್ಭಕಂಠ ಎಷ್ಟು ದೊಡ್ಡ ಇದೆ ಅನ್ನೋದ್ರ ಮೇಲೆ ಕ್ಯಾನ್ಸರ್ ಆಗತ್ತಾ ಇಲ್ವಾ ಅನ್ನೋದು ಏನು ಸಂಬಂಧ ಇಲ್ಲ. ಓಕೆ, ಈಗ ಸರ್ವಿಕ್ಸ್ ಬಗ್ಗೆ ತಿಳಿಸ್ಕೊಟ್ರಿ, ಮತ್ತೆ ಅದು ಸೈಜ್ ಮ್ಯಾಟರ್ ಆಗಲ್ಲ ಅಂತ ತಿಳಿಸ್ಕೊಟ್ರಿ. ನೆಕ್ಸ್ಟ್ ಮೇನ್ ಟಾಪಿಕ್ ಗರ್ಭಕಂಠದ ಕ್ಯಾನ್ಸರ್. ಸೊ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ತಿಳಿಸ್ಕೊಡಿ. ಗರ್ಭಕಂಠದ ಕ್ಯಾನ್ಸರ್ ಹೇಳ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಡೀ ಜಗತ್ತಿನಾದ್ಯಂತ ಹಾಗೂ ಈ ಭಾರತದಲ್ಲೂ ಸಹ ಮಹಿಳೆಯರಲ್ಲಿ ಉಂಟಾಗುವಂತಹ ಕ್ಯಾನ್ಸರ್ಗಳನ್ನ ನಾವು ತಗೊಂಡ್ರೆ ಇದು ಸೆಕೆಂಡ್ ಪೊಸಿಷನ್ ಇದೆ. ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಓವರ್ ಆಲ್ ಇಂಡಿಯಾ, ಓವರ್ ಆಲ್ ವರ್ಲ್ಡ್ ಅಲ್ಲೂ ಸಹ ಇದು ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಫೆಕ್ಟಿಂಗ್ ವಿಮೆನ್, ಹೆಣ್ಮಕ್ಳಿಗಾಗುವಂತ ಕ್ಯಾನ್ಸರ್ಗಳಲ್ಲಿ. ಹಾಗೆ ಈ ಕ್ಯಾನ್ಸರ್ ಇಂದ ಉಂಟಾಗುವಂತಹ ಸಾವು ನೋವುಗಳನ್ನ ನಾವು ನೋಡ್ತಾ ಹೋದ್ರೆ ಇಡೀ ಜಗತ್ತಲ್ಲಾಗುವ
ಸಾವಿನಲ್ಲಿ ಕಾಲು ಭಾಗದಷ್ಟು ಆಗೋದು ಭಾರತದಿಂದಲೇ. ಸೊ ಇದರಿಂದಲೇ ನಮಗೆ ತಿಳಿಯುತ್ತೆ ಇದು ಎಷ್ಟು ಪ್ರಮಾಣದಲ್ಲಿ ನಮಗೆ ತೊಂದರೆಯನ್ನ ಉಂಟು ಮಾಡ್ತಿದೆ ಅಂತ ಹೇಳಿ. ಹಾಗಾಗಿ ಅದರಲ್ಲೂ ಗ್ರಾಮೀಣ ಭಾರತದ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಇವತ್ತಿನ ಒಂದು ಹಾಟ್ ಟಾಪಿಕ್ ಅಂತಾನೆ ನಾವು ಹೇಳ್ಬಹುದು. ಇದು ಎಲ್ಲರ ಗಮನ ಸೆಳೀತಾ ಇದೆ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು. ಅಂದ್ರೆ ಈಗ ಸರ್ವೈಕಲ್ ಕ್ಯಾನ್ಸರ್ ಏನಕ್ಕೆ ಆಗುತ್ತೆ ಅನ್ನೋದು ರೀಸನ್ಸ್ ಬೇಕಲ್ವಾ ಡಾಕ್ಟರ್? ಈಗ ಕ್ಯಾನ್ಸರ್ ಯಾವ್ದ್ರಿಂದ ಆಗತ್ತೆ ಅಂತ ಹೇಳಿದ್ರೆ ಮೋಸ್ಟ್ ಕಾಮನ್ ಆಗಿ ಸರ್ವೈಕಲ್ ಕ್ಯಾನ್ಸರ್ ಉಂಟಾಗೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಂಬ ಒಂದು ವೈರಸ್ಸಿನ ಸೋಂಕಿನಿಂದಾಗಿ ಉಂಟಾಗತ್ತೆ. ಸರಿ ಸುಮಾರು ಒಂದು 200ಕ್ಕೂ ಹೆಚ್ಚು ಬಗೆಯ HPV ವೈರಸ್ಗಳು ನಾವು ಇದುವರೆಗೂ ಕಂಡುಹಿಡಿಯಲಾಗಿದೆ. ಈ ಪ್ರತಿಯೊಂದೊಂದು ಟೈಪ್ ಆಫ್ HPV ವೈರಸ್ಸಿಗೂ ತನ್ನದೇ ಆದಂತಹ ಕಾಯಿಲೆ ಉಂಟು ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ. ಅದರಲ್ಲೂ ಈ ಕ್ಯಾನ್ಸರ್ ಉಂಟು ಮಾಡುವಂತಹ ಒಂದು ಏನು ಶಕ್ತಿ ಇರುತ್ತೆ ಅದನ್ನ ನಾವು ಆಂಕೋಜೆನಿಕ್ ಪೊಟೆನ್ಷಿಯಲ್ ಅಂತ ಹೇಳಿ ಕರಿತೀವಿ. ಸೊ 200ರಲ್ಲಿ ಎಲ್ಲದಕ್ಕೂ ಒಂದೇ ತರ ಶಕ್ತಿ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಈಗ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಸರ್ವೈಕಲ್ ಕ್ಯಾನ್ಸರ್ ಪೇಷಂಟ್ಸ್ಗಳನ್ನೆಲ್ಲ ಸ್ಟಡಿ ಮಾಡಿರೋ ಪ್ರಕಾರವಾಗಿ ಈ ಕ್ಯಾನ್ಸರ್ನೊಂದಿಗೆ ಮೋಸ್ಟ್ ಕಾಮನ್ ಆಗಿ ಕಂಡು ಬಂದಿರುವಂತಹ HPV ವೆರೈಟಿ ಅಂತ ಹೇಳಿದ್ರೆ HPV 16 ಮತ್ತು 18 ಈ 2 ಬಗೆಯ HPV ವೈರಸ್ಗಳು ಕ್ಯಾನ್ಸರ್ ಪೇಷಂಟ್ಸ್ಗಳಲ್ಲಿ ತುಂಬಾ ಕಾಮನ್ ಆಗಿ ಕಂಡು ಬಂದಿದೆ. ಸೊ ದೇ ಹ್ಯಾವ್ ದ ಹೈಯೆಸ್ಟ್ ಆಂಕೋಜೆನಿಕ್ ಪೊಟೆನ್ಷಿಯಲ್ ಅಂತ ಹೇಳಿ ಕರಿಬಹುದು. ಇನ್ನು ಕೆಲವು ಕಮ್ಮಿ ಆಂಕೋಜೆನಿಕ್ ಕ್ಯಾನ್ಸರ್ ಉಂಟು ಮಾಡುವಂತ ಶಕ್ತಿ ಕಮ್ಮಿ ಇರುವಂತವು ಬಟ್ ಅದು ಬೇರೆ ರೀತಿಯಾದ ಕಾಯಿಲೆಗಳನ್ನ ಉಂಟು ಮಾಡುತ್ತೆ. ಎಕ್ಸಾಂಪಲ್ ಈಗ ವಾರ್ಡ್ಸ್ ಅಂತೆಲ್ಲ ಕೇಳಿರ್ಬೋದು, ಬಹಳ ಕಾಮನ್ ಆಗಿರುತ್ತೆ. ಸೊ ಜೆನೈಟಲ್ ವಾರ್ಡ್ಸ್ ಎಲ್ಲ ಅಂತ ಕಾಲ ಇದು ಎಲ್ಲ HPV ಇಂದಾನೆ ಬರೋದು. ಸೊ ಸರ್ವೈಕಲ್ ಕ್ಯಾನ್ಸರ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂತ ಹೇಳಿದ್ರೆ ನಾವು HPV ಇನ್ಫೆಕ್ಷನ್ ಅಂತ ಹೇಳ್ಬೋದು. ಯಾರಲ್ಲಿ ಇದು ತುಂಬಾ ಕಾಮನ್ ಆಗಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ನೀವು ಕೇಳಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಕೆಲವು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ. ಈ ಕೆಲವು ರಿಸ್ಕ್ ಬಿಹೇವಿಯರ್ ಇರುವಂತವರಲ್ಲಿ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದ್ಯಾವುದು ಅಂತ ಹೇಳಿದ್ರೆ ಈಗ ತುಂಬಾ ಚಿಕ್ಕ ವಯಸ್ಸಿನಲ್ಲೇನೆ ಮದುವೆ ಆಗುವಂಥದ್ದು ಅಥವಾ ಚಿಕ್ಕ ವಯಸ್ಸಿನಲ್ಲೇನೆ ಲೈಂಗಿಕ ಜೀವನವನ್ನು ಶುರು ಮಾಡುವಂಥದ್ದು, ಬಹಳಷ್ಟು ಮಕ್ಕಳನ್ನ ಹಡಿಯುವಂಥದ್ದು, ಹಾಗೆ ಮಕ್ಕಳ ನಡುವಿನ ಅಂತರ ತುಂಬಾ ಕಮ್ಮಿ ಇರುವಂಥದ್ದಾಗಿರ್ಬೋದು. ಅಂಡ್ ಅನ್ಸೇಫ್ ಸೆಕ್ಸ್ ಪ್ರಾಕ್ಟೀಸ್ ಅಂತೀವಿ. ಏನು ಅನ್ಸೇಫ್ ಸೆಕ್ಸ್ ಪ್ರಾಕ್ಟೀಸ್ ಅಂದ್ರೆ ಈಗ ಮಲ್ಟಿಪಲ್ ಪಾರ್ಟ್ನರ್ಸ್, ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಿರುವುದಾಗಿರ್ಬೋದು. ಹಾಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುವಾಗ ಕಾಂಡೋಮ್ ಅಥವಾ ನಿರೋಧನದನ್ನ ಬಳಸದೇ ಇರುವಂತಹದ್ದು, ಇವೆಲ್ಲ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಆಗಿರುತ್ತೆ. ಅದಲ್ಲದೆ HPV ಇನ್ಫೆಕ್ಷನ್ ಆಗುವುದು, ಮತ್ತೆ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಅಂಥವರಲ್ಲಿ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಉದಾಹರಣೆಗೆ HIV ಸೋಂಕಿತ ವ್ಯಕ್ತಿಗಳಿರ್ಬೋದು. ಈಗ ಸ್ಟ್ಯಾಟಿಸ್ಟಿಕಲಿ ಹೇಳೋದಾದ್ರೆ HIV ಸೋಂಕಿತರಲ್ಲಿ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ 6 ಪಟ್ಟು ಹೆಚ್ಚಿರುತ್ತೆ ವೆನ್ ಕಂಪೇರ್ ಟು ಬೇರೆ ನಾರ್ಮಲ್ ಪೀಪಲ್ ಕಂಪೇರ್ ಮಾಡಿದ್ರೆ. ಹಾಗೆ ದುಶ್ಚಟಗಳು ಅಂದ್ರೆ ಈಗ ಧೂಮಪಾನ, ಮದ್ಯಪಾನ, ಟೊಬ್ಯಾಕೊ ಕನ್ಸಂಪ್ಷನ್, ಇದೆಲ್ಲ ಈ ಏನು ಡ್ರಗ್ಸ್ ಕನ್ಸಂಪ್ಷನ್ಸ್ ಇರುತ್ತೆ ಆ ತರ ಬಿಹೇವಿಯರ್ ಇರುವಂತವರಲ್ಲಿ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ಮೇಡಮ್, ನನ್ನ ಹೆಸರು ರೂಪ ಅಂತ, ನಂಜನಗೂಡಿಂದ ಮಾತಾಡ್ತಿರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಿಮ್ ಪ್ರಾಬ್ಲಮ್ ಏನಿದೆ ಡಾಕ್ಟರ್ನ ಕೇಳ್ಬೋದು. ನಮಸ್ಕಾರ ರೂಪ ಅವರೇ, ಹೇಳಿ. ಮೇಡಮ್, ಈಗ ನನಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಕಪ್ ಯೂಸ್ ಮಾಡೋದು ಬೆಟರ್ ಅನ್ಸುತ್ತೆ ಇಲ್ಲ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡೋದು ಬೆಸ್ಟ್ ಅನ್ಸುತ್ತೆ? ಪೀರಿಯಡ್ಸ್ ಟೈಮ್ ಅಲ್ಲಿ ಕಪ್ಸ್ ಯೂಸ್ ಮಾಡೋದು ಅಥವಾ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡೋದು ಬೆಟರ್ ಅಂತ ಕೇಳ್ತಾರೆ. ಓಕೆ, ಇದು ನಮ್ಮ ಫೀಸಿಬಿಲಿಟಿ ಹೇಗೆ, ನಮಗೆ ಯಾವ್ದು ಕಂಫರ್ಟಬಲ್ ಅನ್ನೋದು ಮುಖ್ಯ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಹೈಜೀನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಶುಚಿತ್ವ ಅನ್ನೋದನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಮುಂಚೆ ಎಲ್ಲ ಏನಾಗೋದು, ಬಟ್ಟೆ ಯೂಸ್ ಮಾಡೋರು, ಅದು ಮನೆಯಲ್ಲಿರೋ ವರ್ಸೋ ಬಟ್ಟೆಗಿಂತ ತುಂಬಾ ಗಲೀಜಾಗಿರುವಂತ ಬಟ್ಟೆ ಇರೋದು, ಅದರಿಂದ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಬಟ್ಟೆಗಳನ್ನೆಲ್ಲ ಬಳಸೋದು ಫಸ್ಟ್ ಮಾಡಬಾರ್ದು. ಎರಡನೇದಾಗಿ ನೀವು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ಬೋದು, ಬಟ್ ಅಂದ್ರೆ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ಬೇಕು. ಈಗ ಬೆಳಗ್ಗೆ ಹಾಕಿದ್ದೆ ಪೂರ್ತಿ ರಾತ್ರಿವರೆಗೂ ಇರುತ್ತೆ, ಇಡೀ ದಿನ ಅದನ್ನೇ ಇಟ್ಕೋತೀವಿ, ಅವಾಗ ಅದು ಅನ್ಹೈಜಿನಿಕ್ ಆಗುತ್ತೆ. ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿ ಇನ್ಫೆಕ್ಷನ್ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಯಾನಿಟರಿ ಪ್ಯಾಡ್ಸ್ ತರ ಯೂಸ್ ಮಾಡಿದಾಗ ಎವ್ರಿ 3-4 ಅವರ್ಸ್ ಅಲ್ಲಿ ನೀವು ಚೇಂಜ್ ಮಾಡ್ಬೇಕಾಗುತ್ತೆ. ಅದು ಪೂರ್ತಿ ತುಂಬಿದೆಯೋ ಇಲ್ಲೋ ಅಂತ ಕಾಯ್ತಾ ಇದ್ ಮಾಡೋದಲ್ಲ. ಇವಾಗ ಏನಾಗುತ್ತೆ, ಅದನ್ನ ಡಿಸ್ಪೋಸ್ ಮಾಡೋದು ಅದೆಲ್ಲ ಕಷ್ಟ ಆಗತ್ತೆ ಅಂತ ಕೆಲವರು ಈಗ ಬಹಳಷ್ಟು ಬೇರೆ ವೆರೈಟೀಸ್ ಬಂದಿದೆ. ಸೊ ಕಪ್ಸ್ ಯೂಸ್ ಮಾಡ್ತಾರೆ, ಟ್ಯಾಂಪೂನ್ ಯೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ಕಪ್ಸ್ ಕೂಡ ಯೂಸ್ ಮಾಡ್ಬೋದು, ಬಟ್
ಅಲ್ಲಿ ಇಂಪಾರ್ಟೆಂಟ್ ಏನಾಗತ್ತೆ ಅಂದ್ರೆ ಕಪ್ಪನ್ನ ನಾವು ಹೇಗೆ ಕ್ಲೀನ್ ಮಾಡ್ತೀವಿ, ಹೈಜಿನ್ ಆಗಿ ಯೂಸ್ ಮಾಡೋದು ಅಂತ ಹೇಳಿ. ಅದ್ರ ಇನ್ಸರ್ಟ್ ಮಾಡ್ಕೊಳ್ಳುವಾಗ ಫಸ್ಟ್ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಮಾಡಬೇಕು ಸೋಪ್ ಅಂಡ್ ವಾಟರ್ ಇಂದ, ಆಮೇಲೆ ಇನ್ಸರ್ಟ್ ಮಾಡಬೇಕು. ಅಂಡ್ ಆ ಕಪ್ಪನ್ನ ನಾವು ನೆಕ್ಸ್ಟ್ ಹೇಗೆ ಕ್ಲೀನ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಅದನ್ನ ಡಿಸ್ಕಾರ್ಡ್ ಮಾಡಿದ್ಮೇಲೆ ವಾಶ್ ಮಾಡಿ, ಇವಾಗ ಅದಕ್ಕೆ ಬಾಯ್ಲ್ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಪೆಷಲ್ ಇದೆಲ್ಲ ಬರುತ್ತೆ. ಸೊ ಬಿಸಿ ನೀರಿನಲ್ಲಿ ಅದನ್ನ ಕುದಿಸಿ ಮಾಡಿ ಕ್ಲೀನ್ ಮಾಡಿ ಇಡಬೇಕು. ಇನ್ ಬಿಟ್ವೀನ್ ಮೆನ್ಸಸ್ ಟೈಮ್ ನಲ್ಲೂ ಅದನ್ನ ನೋಡ್ಬೇಕಾಗತ್ತೆ. ಸೊ ಯು ಕ್ಯಾನ್ ಯೂಸ್ ಕಪ್ ಆರ್ ಸ್ಯಾನಿಟರಿ ಪ್ಯಾಡ್ಸ್, ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೈಜಿನ್. ಮೇಡಮ್ ಗೊತ್ತಾಗ್ತಾ ಏನೇ ನೀವು ಯೂಸ್ ಮಾಡಬೇಕಿದ್ರು ಹೈಜಿನಿಕ್ ಆಗಿರ್ಬೇಕು. ಇಚ್ಚಿಂಗ್ ಎಲ್ಲ ಇರುತ್ತೆ sometimes. ಸ್ಯಾನಿಟರಿ ಅದು ಈಗ ಕೆಲವು ಪ್ಲಾಸ್ಟಿಕ್ ಆ ತರದೆಲ್ಲ ಇರುತ್ತೆ. ಸೊ ಕೆಲವರಿಗೆ ಅದು ಇನ್ಫೆಕ್ಷನ್ ಆಗೋದು ಅಥವಾ ಇಚ್ಚಿಂಗ್ ಅದೆಲ್ಲ ಬರುತ್ತೆ. ಮತ್ತೆ ಸ್ಪೆಷಲಿ ಬೇಸಿಗೆಗಾಲದಲ್ಲಿ ತುಂಬಾ ತೇವಾಂಶ ಇದಾದಾಗ, ಸೊ ಅಂತ ತೊಂದರೆ ಇದ್ದಾಗ ಕಪ್ ಯೂಸ್ ಮಾಡೋದು ಇದು. ಸ್ಯಾನಿಟರಿ ಪ್ಯಾಡ್ ಈಗ ಜನಕ್ಕೆ ಹೇಳ್ಕೊಡೋದಾಗ್ಲಿ ಅಥವಾ ಕಲ್ತ್ಕೊಂಡು ಯೂಸ್ ಮಾಡೋದು ಸುಲಭ ವೆನ್ ಕಂಪೇರ್ ಟು ಕಪ್. ಇನ್ಸರ್ಷನ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಆದಾಗ ಅದಂತೆ ಅವ್ರಿಗೆ ಆರಾಮಾಗಿ ಆಗ್ತಾ ಹೋಗುತ್ತೆ. ಬಟ್ ಶುರುನಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಇದೆ, ಯು ಆರ್ ಕಂಫರ್ಟಬಲ್ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಹೆಡ್ ವಿತ್ ಕಪ್. ತಿಳಿತಮ್ಮ, ಕೇಳಿಸ್ತಿದೆ. ನೀವು ಏನೇ ಯೂಸ್ ಮಾಡ್ಬೋದು, ಬಟ್ ಹೈಜಿನಿಕ್ ಆಗಿರೋದನ್ನ ಯೂಸ್ ಸಾರಿ ಕಪ್ಸ್ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಿಲ್ಲ ಅಲ್ವಾ? ಇಲ್ಲ ಏನ್ ಸೈಡ್ ಎಫೆಕ್ಟ್ ಅನ್ನೋ ರೀತಿ ಇಲ್ಲ. ಡಾಕ್ಟರ್ ಹೇಳಿದ್ರಲ್ಲ, ನೀವು ಕಪ್ಸ್ ಯೂಸ್ ಮಾಡ್ಬೇಕು ಅಂದ್ರೆ ಅದರದೇ ಆದಂತಹ ಪ್ರೊಸೀಜರ್ಸ್ ಇರುತ್ತೆ. ನೀವು ಅದನ್ನ ಫಾಲೋ ಮಾಡಿದ್ರೆ ನೀವು ಲಾಂಗ್ ಟರ್ಮ್ ಅದನ್ನ ಯೂಸ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಕಪ್ಪನ್ನ ಸರಿಯಾಗಿ ತೊಳ್ದಿಲ್ಲ, ಅದು ರೆಗ್ಯುಲರ್ ಆಗಿ ವಾಶ್ ಮಾಡ್ತಿಲ್ಲ, ಬಾಯ್ಲ್ ಮಾಡ್ತಿಲ್ಲ, ಅಂಡ್ ವರ್ಷಾನ್ಗಟ್ಲೆ ಅದನ್ನೇ ಇಟ್ಕೊಂಡು ಇದ್ ಮಾಡ್ತೀರಾ ಅನ್ನೋ ರೀತಿ ಆದ್ರೆ ಅವಾಗ ಇನ್ಫೆಕ್ಷನ್ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನೀವು ಖಂಡಿತವಾಗಿ ಯೂಸ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇನ್ ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಟಾಪಿಕ್ ಬಿಟ್ಟು ಸ್ವಲ್ಪ ಸೈಡ್ ಅಲ್ಲಿ ಇದನ್ನ ಡೆಪ್ತ್ ಆಗಿ ತಗೊಂಡು ಹೋಗ್ಬೋದು. ಈಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಮೊದಲೆಲ್ಲ ನೀವ್ ಹೇಳ್ತಾ ಇದ್ರಿ ಕ್ಲಾತ್ಸ್ ಗಳು ಯೂಸ್ ಮಾಡಿ ಸ್ವಲ್ಪ ಅಪ್ಗ್ರೇಡ್ ಆಗಿ ಸ್ಯಾನಿಟರಿ ಪ್ಯಾಡ್ಸ್ ಬಂತು. ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲೂ ಕೂಡ ತುಂಬಾ ವೆರೈಟೀಸ್ ಇರುತ್ತೆ. ನಾವು ಬ್ರ್ಯಾಂಡ್ ನೇಮ್ ಹೇಳೋದು ಬೇಡ, ಜಸ್ಟ್ ಹಂಗೇನೆ ತಗೊಂಡಾಗ ತುಂಬಾನೇ ವೆರೈಟೀಸ್, ಅದು ಕಾಟನ್ ಇರ್ಬೋದು ಅಥವಾ ಜೆಲ್ ಟೈಪ್ ಇರ್ಬೋದು. ಈಗ ಓಡರ್ ಸ್ಮೆಲ್ ಗುಡ್ ಫ್ರಾಗ್ರೆನ್ಸ್ ಇರುವಂತದ್ದು ಬರುತ್ತೆ. ಇತ್ತೀಚೆಗೆ ನಾವು ಇನ್ನೂ ಅಪ್ಗ್ರೇಡ್ ಆಗಿ ಕಪ್ಸ್ ಯೂಸ್ ಮಾಡ್ತಾ ಇದೀವಿ, ಮತ್ತೆ ಟ್ಯಾಂಪನ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಓವರ್ ಆಲ್ ನಾವ್ ಏನೇ ಯೂಸ್ ಮಾಡಿದ್ರು ಕೂಡ ಹೈಜಿನಿಕ್ ಆಗಿ ಅಂತ ಹೇಳಿದ್ರಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಕಪ್ಸ್ ನ ಯೂಸ್ ಮಾಡ್ತಾರೆ. ಕಪ್ಸ್ ಯೂಸ್ ಮಾಡ್ಬೇಕಾದ್ರೇನು ಒಂದ್ಸಲ ತಗೊಂಡ್ರೆ 6 ತಿಂಗಳು, 1 ವರ್ಷ, 2 ವರ್ಷ ಹಿಂಗೆ ನಾನು ಕುದಿಸಿ ಇದ್ ಮಾಡ್ತಾ ಇದೀನಲ್ವಾ ಬಿಡು ಅನ್ನೋ ಒಂದು ಥಾಟ್ ಕೂಡ ಇದ್ದಿರುತ್ತೆ. ಸೊ ಇಂತ ಒಂದು ವೀಕ್ಷಕರಿಗೆ ಏನ್ ಹೇಳ್ತಾರೆ, ಇಂಥವ್ರು ಯೂಸ್ ಮಾಡ್ತಾರೆ ಅಂತ ಅವ್ರಿಗೆ? ಅಂದ್ರೆ ಎವ್ರಿ ಟೈಮ್ ಯು ಯೂಸ್ ಅದನ್ನ ನೀವು ಕ್ಲೀನ್ ಆಗಿ ರಿನ್ಸ್ ಮಾಡ್ಬೇಕು ಅಂಡ್ ಯು ಹ್ಯಾವ್ ಟು ಬಾಯ್ಲ್ ಇಟ್. ಅಂಡ್ ಬೆಟರ್ ಏನಂತ ಹೇಳಿದ್ರೆ ನೀವು ಸ್ಪೇರ್ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ಈಗ ನೀವು ಹೊರಗಡೆ ಎಲ್ಲ ಹೋಗಿರ್ತೀರಾ, ಯೂಸ್ ಮಾಡ್ತಿರ್ತೀರಾ, ಬೈ ಚಾನ್ಸ್ ಸ್ಪಿಲ್ ಆಗಿ ಕೆಳಗ್ ಬಿತ್ತು. ಸೊ ಅವಾಗ ನೀವು ಎಲ್ಲಿ ಬಾಯ್ಲ್ ಮಾಡಿ ಇದ್ ಮಾಡ್ಲಿಕ್ಕಾಗತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಕ್ಯಾರಿ ಅ ಸ್ಪೇರ್ ಥಿಂಗ್. ಅಂಡ್ ಅದನ್ನೇ ತುಂಬಾ ವರ್ಷಾನ್ಗಟ್ಲೆ ತಿಂಗ್ಳಾನ್ಗಟ್ಲೆ ಯೂಸ್ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬಾರ್ದು. ಅಂಡ್ ವಾಶ್ ಮಾಡ್ಬೇಕಾದ್ರೂ ಕೂಡ ಅಲ್ಲೇ ಕೆಲವು ರಕ್ತದ ಕಣಗಳು ಉಳ್ಕೊಂಡ್ರೆ ಬ್ಲಡ್ ಇಸ್ ಅ ವೆರಿ ಗುಡ್ ಕಲ್ಚರ್ ಮೀಡಿಯಾ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ ಬ್ಯಾಕ್ಟೀರಿಯಾ ಇನ್ನೂ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೀ ಇಸ್ ಮೇಂಟೈನಿಂಗ್ ಹೈಜಿನ್. ಸೊ ಯಾವಾಗ ನೀವು ಕ್ಲೀನ್ಲಿನೆಸ್ ಇಂದ ಯೂಸ್ ಮಾಡ್ತೀರಾ ಆಗ ನೀವು ಟ್ಯಾಂಪೂನಾರು ಯೂಸ್ ಮಾಡಿ, ಕಪ್ಪಾರು ಯೂಸ್ ಮಾಡಿ, ಆರ್ ಸ್ಯಾನಿಟರಿ ಪ್ಯಾಡ್ ಆರು ಯೂಸ್ ಮಾಡಿ, ಎವ್ರಿಥಿಂಗ್ ವರ್ಕ್ಸ್. ಓಕೆ, ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.
ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ಭಾನುಪ್ರಿಯಾ ಅವರು ಸಾಕಷ್ಟು ಮಾಹಿತಿನ ನೀಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಇನ್ನು ಮುಂದುವರೆದು ನಾವು ಮಾತನಾಡ್ತಾ ಹೋಗೋಣ. ಡಾಕ್ಟರ್ HPV ವೈರಸ್ ಬಗ್ಗೆ ತಿಳಿಸ್ಕೊಟ್ರಿ. ಸರ್ವೈಕಲ್ ಕ್ಯಾನ್ಸರ್ ಆಗಿದೆ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಸಿಂಪ್ಟಮ್ಸ್ ಅಂತ ಇದ್ದೇ ಇರುತ್ತಲ್ವ ಯಾವುದೇ? ಸಿಂಪ್ಟಮ್ಸ್ ಅಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಉಂಟಾಗೋದು HPV ಸೋಂಕಿನಿಂದ. ಒಂದೇನು ಅಂದ್ರೆ ಆರಂಭದ ಸಮಯದಲ್ಲಿ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಇಲ್ದೇನೂ ಕೂಡ ಇರಬಹುದು. ಹಾಗೆ ಸಿಂಪ್ಟಮ್ಸ್ ಅಂತ ಕಾಣಿಸ್ಕೊಳ್ಲಿಕ್ಕೆ ಶುರುವಾಗ್ತಾ ಇದೆ ಅಂದ್ರೆ ಯಾವ್ದಾದ್ರು ಸಿಂಪ್ಟಮ್ಸ್ ಇರ್ಬೋದು ಅಂತಂದ್ರೆ ಬಹುಮುಖ್ಯವಾಗಿ ಅಂದ್ರೆ ಬಿಳಿ ರಕ್ತಸ್ರಾವ, ಬಿಳಿ ಬಟ್ಟೆ ಅಂತ ಹೇಳಿ ಏನ್ ಹೇಳ್ತೀವಿ, ಡಿಸ್ಚಾರ್ಜ್, ವೈಟ್ ಡಿಸ್ಚಾರ್ಜ್ ಅಂತ ಮೋಸ್ಟ್ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡಿದ್ರೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ. ಹಾಗಾದ್ರೆ ಎಲ್ಲಾ ವೈಟ್ ಡಿಸ್ಚಾರ್ಜುನು ಡೇಂಜರಸ್ ಅಂತಂದ್ರೆ ಯಾವಾಗ ಅದು ನಿರಂತರವಾಗಿ ವೈಟ್ ಡಿಸ್ಚಾರ್ಜ್ ಆಗ್ತಾನೆ ಇರುತ್ತೆ, ಹಾಗೂ ರಕ್ತ ಮಿಶ್ರಿತವಾಗಿದ್ರೆ, ಹಾಗೆ ಫೌಲ್ ಸ್ಮೆಲ್ ಅಂತ ಹೇಳ್ತೀವಿ, ತುಂಬಾ ದುರ್ವಾಸನೆಯಿಂದ ಕೂಡಿರುವಂತಹ ವೈಟ್ ಡಿಸ್ಚಾರ್ಜ್ ಇದ್ರೆ ಅಂತಹ ವೈಟ್ ಡಿಸ್ಚಾರ್ಜ್ ತುಂಬಾ ಡೇಂಜರಸ್. ಸೊ ದಟ್ ಈಸ್ ಮೋರ್ ಇಂಡಿಕೇಟಿವ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಇದಲ್ದೆ ಇನ್ಯಾವ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಲೈಂಗಿಕ ಸಂಪರ್ಕ ಮಾಡಿದ ನಂತರ ಬ್ಲೀಡಿಂಗ್ ಉಂಟಾಗುವುದು. ಇದು ಬ್ಲೀಡಿಂಗ್ ಆಗಿರ್ಬೋದು ಅಥವಾ ಸ್ಪಾಟಿಂಗ್ ಅಷ್ಟೇನು ಇರಬಹುದು. ಹಾಗೆ ಡಿಸ್ಪೆರೋನಿಯಾ, ಇಂಟರ್ಕೋರ್ಸ್ ಮಾಡುವ ಸಮಯದಲ್ಲಿ ವಿಪರೀತ ನೋವು ಉಂಟಾಗುವಂಥದ್ದಾಗಿರ್ಬೋದು. ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತೀವಿ, ಅಂದ್ರೆ ತಿಂಗಳ ಮುಟ್ಟು ಆಗ್ತಾ ಇರತ್ತೆ, ಅದಲ್ಲದೆ ತಿಂಗಳ ನಡುವೆಯಲ್ಲಿಯೂ ಬ್ಲೀಡಿಂಗ್ ಉಂಟಾಗುವಂಥದ್ದು. ಇದು ಬ್ಲೀಡಿಂಗ್ ಆಗಿರ್ಬೋದು ಅಥವಾ ಕೇವಲ ಸ್ಪಾಟಿಂಗ್ ರೂಪದಲ್ಲೂ ಕೂಡ ಕಾಣಿಸ್ಕೊಳ್ಬಹುದು. ಮತ್ತೆ ಇನ್ನೂ ಮುಖ್ಯವಾದಂಥದ್ದು ಅಂದ್ರೆ ಈ ಮೆನೋಪಾಸ್ ಅಟೇನ್ ಆದ ನಂತರ ಬ್ಲೀಡಿಂಗ್ ಉಂಟಾಗುವುದು. ಸತತವಾಗಿ 12 ತಿಂಗಳವರೆಗೂ ಯಾವಾಗ ಪೀರಿಯಡ್ಸ್ ಆಗೋದಿಲ್ಲ ಆಗ ನಾವು ಮುಟ್ಟು ನಿಂತಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಆ ಮಹಿಳೆ ಮೆನೋಪಾಸ್ ಅನ್ನು ಅಟೇನ್ ಆಗಿದ್ದಾಳೆ ಅಂತ ಕನ್ಸಿಡರ್ ಮಾಡ್ತೀವಿ. ಈ 12 ತಿಂಗಳಾದ ನಂತರ, ಮೆನೋಪಾಸ್ ಬಂದ ನಂತರ ಅದು ಎಷ್ಟೇ ಕಮ್ಮಿ ಆಗಿರ್ಬೋದು ಬ್ಲೀಡಿಂಗಿನ ಪ್ರಮಾಣ, ಇಟ್ ಇಸ್ ಡೇಂಜರಸ್. ಅದು ಕೇವಲ ಸ್ಪಾಟಿಂಗ್ ಆಗಿರ್ಬೋದು ಅಥವಾ ಪ್ಯಾಡ್ ಗಟ್ಲೆ ಬ್ಲೀಡ್ ಆಗ್ತಿರ್ಬೋದು, ಇಟ್ ಈಸ್ ಡೇಂಜರಸ್. ಸೊ ಆಗ ಈ ಎಲ್ಲಾ ಲಕ್ಷಣಗಳು ಕಂಡು ಬಂದಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು, ತಕ್ಷಣವೇ ಗೈನಕಾಲಜಿಸ್ಟ್ ನ ಸಂಪರ್ಕಿಸಬೇಕು. ಅಬ್ನಾರ್ಮಲ್ ಯೂಟ್ರಿನ್ ಬ್ಲೀಡಿಂಗ್ ಆದ್ರೂ ಕೂಡ ಡೆಫಿನೆಟ್ಲಿ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಏನ್ ವೈಟ್ ಡಿಸ್ಚಾರ್ಜ್, ಈಗ ಕೆಲವೊಬ್ರಿಗೆ ಮಿತ್ಸ್ ಇರುತ್ತೆ, ನಾರ್ಮಲ್ ಏನು ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತೆ ಅಥವಾ ನಾವೇನೋ ಒಂದು ಮೆಡಿಸಿನ್ಸ್ ತಗೊಂಡಿರ್ತೀವಿ ಅದ್ರದಿಂದ ಏನಾದ್ರೂ ಆಗಿರ್ಬೋದು ಅನ್ನೋ ಥಾಟ್ ಕೂಡ ಇರುತ್ತೆ. ಅಂದ್ರೆ ಈಗ ನಾರ್ಮಲ್ ಆಗನು ಕೂಡ ಡಿಸ್ಚಾರ್ಜ್ ಆಗತ್ತೆ ಖಂಡಿತವಾಗಿಯೂ. ಅದೇನು ಅಂತ ಹೇಳಿದ್ರೆ ಈಗ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಅದು ಹಾರ್ಮೋನ್ ಮೇಲೆ ಸಂಬಂಧಿತವಾಗಿರುತ್ತೆ. ಈಗ ಪೀರಿಯಡ್ಸ್ ಇವಾಗ ತಾನೇ ಮುಗಿದಿದೆ ಅಂತ ಟೈಮ್ ನಲ್ಲಿ ಎಗ್ ನಮ್ಮ ಶರೀರದಲ್ಲಿ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಒಂದು ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಬರುತ್ತೆ. ಈ ಹಾರ್ಮೋನಿನ ಎಫೆಕ್ಟ್ ಅಲ್ಲಿ ಏನಾಗುತ್ತೆ, ತಿಳಿ ನೀರಿನ ತರದಂತಹ ಡಿಸ್ಚಾರ್ಜ್ ಬರ್ತಾ ಇರುತ್ತೆ. ಅದೇ ಓವ್ಯುಲೇಷನ್ ಟೈಮ್, ಎಗ್ ರಿಲೀಸ್ ಆಗುವಂತಹ ಸಮಯ. ಈ ಟೈಮಲ್ಲಿ ಈ ತಿಳಿ ನೀರಿನಂತಹ ಡಿಸ್ಚಾರ್ಜ್ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ದಿಸ್ ಇಸ್ ನಾರ್ಮಲ್, ಎವ್ರಿಥಿಂಗ್ ಬಿಕಾಸ್ ಆಫ್ ಹಾರ್ಮೋನಲ್ ಎಫೆಕ್ಟ್. ಸ್ಪೆಸಿಫಿಕಲಿ ಹೇಳ್ಬೇಕು ಅಂದ್ರೆ ಈಸ್ಟ್ರೋಜನಿನ ಎಫೆಕ್ಟ್ ಇಂದ ಈ ರೀತಿ ಆಗುತ್ತೆ. ಅದೇ ಎಗ್ ರಿಲೀಸ್ ಆಯ್ತು, ಈಗ ತಿಂಗಳ ಮಧ್ಯೆ ಟೈಮ್ ಆಯ್ತು, ಎಗ್ ರಿಲೀಸ್ ಆಗಿದೆ, ತದನಂತರ ಏನಾಗುತ್ತೆ, ಎಗ್ ರಿಲೀಸ್ ಆದ್ಮೇಲೆ ಓವರಿಯಿಂದ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನಿನ ಎಫೆಕ್ಟಿನ ಅಂಡರ್ ಅಲ್ಲಿ ಏನಾಗುತ್ತೆ, ಈ ತಿಳಿ ನೀರಿನ ಹಾಗೆ ಬರ್ತಾ ಇದ್ದಂತ ಡಿಸ್ಚಾರ್ಜ್ ನಿಧಾನವಾಗಿ ಗಾಢವಾಗ್ತಾ ಹೋಗುತ್ತೆ. ಗಾಢವಾಗಿ ಬೆಳ್ಳಗೆ ಲೇಸಿನಂತ ಇದಾಗುತ್ತೆ. ಸೊ ದಿಸ್ ಇಸ್ ನಾರ್ಮಲ್ ಡಿಸ್ಚಾರ್ಜ್. ಸೊ ತಿಂಗಳ ಪೂರ್ತಿ ಒಂದು ಹೆಣ್ಣು ಮಕ್ಕಳಿನ ಒಂದು ಪ್ರೈವೇಟ್ ಪಾರ್ಟ್ ಏನ್ ಹೇಳ್ತೀವಿ ಅದು ಡ್ರೈ ಆಗಿ ಇರುತ್ತೆ ಅಂತ ಇಲ್ಲ. ಸೊ ಡಿಸ್ಚಾರ್ಜ್ ಇರುತ್ತೆ, ಬಟ್ ಈಗ ನಾವು ಹೇಳಿರುವಂತಹ ಡಿಸ್ಚಾರ್ಜ್ ಏನಿದೆ ಇದು ನಾರ್ಮಲ್ ಪ್ಯಾಟರ್ನ್ ಆಫ್ ಡಿಸ್ಚಾರ್ಜ್. ಇದು ಬಿಟ್ಟು ಬೇರೆ ಯಾವುದೇ ರೀತಿಯ ಹಳದಿ ಬಣ್ಣದಾಗಿರ್ಬೋದು ಅಥವಾ ಮೊಸರಿನಂತ ಡಿಸ್ಚಾರ್ಜ್ ಆಗಿರ್ಬೋದು, ಅಥವಾ ಆ ಡಿಸ್ಚಾರ್ಜ್ ಆಗ್ತಿದೆ ಬಟ್ ಜೊತೆಗೆ ನೆವೆ, ತುರಿಕೆ, ಇಚಿಂಗ್ ಅಂತ ಏನ್ ಹೇಳ್ತೀವಿ ಅದಿದೆ, ಅಥವಾ ಸ್ಮೆಲ್ ಇದೆ ಅಂತಂದ್ರೆ, ಸೊ ಇಟ್ ಈಸ್ ಆಲ್ ಸಿಗ್ನಿಫೈಯಿಂಗ್ ದಟ್ ದೇರ್ ಇಸ್ ಸಮಥಿಂಗ್ ಅಬ್ನಾರ್ಮಲ್. ಸೊ ಅದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಕ್ಯಾನ್ಸರಿನ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಆಗಿರ್ಬೋದು, ಆರ್ ಇಟ್ ಕುಡ್ ಬಿ ಕ್ಯಾನ್ಸರ್ ಆರ್ ಎನಿಥಿಂಗ್, ಬಟ್ ಇಟ್ ಇಸ್ ಅಬ್ನಾರ್ಮಲ್. ವೆನ್ ಈ ಎಲ್ಲಾ ಸಿಂಪ್ಟಮ್ಸ್ ಎಲ್ಲ ಆಡ್ ಆಗ್ತಾ ಹೋಗ್ತಿದಂಗೆ ಅದು ಅಬ್ನಾರ್ಮಲ್ ಆಗ್ತಾ ಹೋಗುತ್ತೆ. ಆಗ ನಿರ್ಲಕ್ಷಿಸಬಾರ್ದು, ಖಂಡಿತ ನಾವು ಟ್ರೀಟ್ಮೆಂಟ್ ನ ಸೀಕ್ ಮಾಡ್ಬೇಕು. ಓಕೆ, ಈಗ HPV ವೈರಸ್ ಹೇಳಿದ್ರಿ ನೀವು, 16 ಮತ್ತೆ 18 ಬಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಆಗುತ್ತೆ ಅಂತ ತಿಳಿಸಿದ್ರಿ. ನೀವೇ ಹೇಳಿದ್ರಿ 200 ಟೈಪ್ಸ್ ಇದೆ HPV ವೈರಸ್. ಈಗ ಎಲ್ಲಾ HPV ವೈರಸ್ ಇಂದಾನು ಸರ್ವೈಕಲ್ ಕ್ಯಾನ್ಸರ್ ಆಗುತ್ತಾ, ಇಲ್ಲ 16, 18 ಮಾತ್ರ ಆಗುತ್ತಾ, ಹೇಗೆ? ಅಂದ್ರೆ ಈಗ HPV ಇದು ವೈರಸ್ ಇನ್ಫೆಕ್ಷನ್ ಅನ್ನೋದು ನೀವು ಎನಿ ಜನರಲ್ ವೈರಲ್ ಇನ್ಫೆಕ್ಷನ್ ತರ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇನ್ಫೆಕ್ಷನ್ ಆದವ್ರು ಎಲ್ಲರಿಗೂ ಕ್ಯಾನ್ಸರ್ ಆಗ್ಬಿಡತ್ತಾ ಅಂದ್ರೆ ಹಾಗೇನಿಲ್ಲ. ಸೊ ಇದು ಕೂಡ ಎನಿ ಅದರ್ ವೈರಲ್ ಇನ್ಫೆಕ್ಷನ್ ತರಾನೇ ನೀವು ಕನ್ಸಿಡರ್ ಮಾಡಿ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅಂದಾಗ ಅದು ಈ ವೈರಸ್ ನ ಕ್ಲಿಯರ್ ಮಾಡ್ಕೊಂಡು ಹೊರಟೋಗುತ್ತೆ, ಆಗ ಏನು ತೊಂದರೆ ಉಂಟಾಗೋದಿಲ್ಲ. ಬಟ್
ಕೇಳೋರು ಅಂದ್ರೆ ಇದು 80% ಜನರಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಈ ವೈರಸ್ ಅನ್ನ ಗುಣಮುಖಗೊಳಿಸ್ಬಿಡುತ್ತೆ, ಕ್ಲಿಯರ್ ಮಾಡುತ್ತೆ. ಯಾರಲ್ಲಿ ಇದು ಕ್ಲಿಯರ್ ಆಗೋದಿಲ್ಲ, ಹಾಗೆ ಸುದೀರ್ಘಾವಧಿಯವರೆಗೂ ಶರೀರದಲ್ಲಿ ವೈರಸ್ ಉಳ್ಕೊಳತ್ತೋ ಅಂತಹವರಲ್ಲಿ ಈ ವೈರಸ್ ಸರ್ವಿಕ್ಸಿನ ಸೆಲ್ಗಳಲ್ಲಿ ಕುಳಿತು ಅದರಲ್ಲಿ ಚೇಂಜಸ್, ಬದಲಾವಣೆಗಳನ್ನು ಉಂಟು ಮಾಡಿ ಕಾಲಕ್ರಮೇಣವಾಗಿ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಕಾಲಕ್ರಮೇಣ ಅಂದ್ರೆ ಎಷ್ಟು? 15-20 ವರ್ಷ ಟೈಮ್ ಬೇಕಾಗುತ್ತೆ ಡೆವಲಪ್ ಆಗ್ಲಿಕ್ಕೆ. ಸೊ ಇಂದು HPV ಇನ್ಫೆಕ್ಷನ್ ಆಗಿದೆ ಅಂದ್ರೆ ಓವರ್ ನೈಟ್ ನಾಳೆ ಬೆಳಗ್ಗೆ 7 ವರ್ಷಕ್ಕೆ ಕ್ಯಾನ್ಸರ್ ಆಗ್ಬಿಟ್ಟಿದೆ ಅನ್ನೋ ರೀತಿ ಆಗೋದಿಲ್ಲ. 2 years ಇಟ್ ವಿಲ್ ಟೇಕ್ ಲಾಂಗ್ ಇದು ಬೇರೆ ಕ್ಯಾನ್ಸರ್ ಕಂಪ್ಲೀಟ್ ಡಿಫರೆಂಟ್ ಆಗಿದೆ. ಸೊ ದಟ್ ಈಸ್ ದ ಕ್ಯಾಚ್. ಇದೇ ನಮಗೊಂದು ಬೆನಿಫಿಟ್ ಆಗಿ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಪ್ರಿವೆಂಟ್ ಮಾಡ್ಬೋದು ಈ ಕ್ಯಾನ್ಸರ್ ನ ನಾವು. ಸೊ ಒಂದು 15-20 ವರ್ಷ ಟೈಮ್ ಅಂತೂ ಯೂಶಲಿ ಬೇಕಾಗತ್ತೆ ನಮಗೆ, ಅಷ್ಟು ಟೈಮ್ ಸಿಗುತ್ತೆ. ಇನ್ನೇನಂದ್ರೆ ನೀವು 18 ನಾಗ್ಲೇ ಹೇಳ್ದಂಗೆ ಪ್ರತಿಯೊಂದು HPV ಟೈಪ್ ಆಫ್ ವೈರಸ್ಸಿಗೂ ತನ್ನದೇ ಆದಂತ ಆಂಕೋಜೆನಿಕ್ ಪೊಟೆನ್ಶಿಯಲ್, ಕ್ಯಾನ್ಸರ್ ಉಂಟು ಮಾಡುವಂತ ಶಕ್ತಿ ಇರುತ್ತೆ. ಕೇವಲ 16 ಮತ್ತೆ 18 ಲೈಕ್ 16 and 18 ಮಾತ್ರ ಕ್ಯಾನ್ಸರ್ ಉಂಟು ಮಾಡತ್ತಾ ಅಂದ್ರೆ ಹಾಗಲ್ಲ, ಅದಲ್ಲದೆ ಬೇರೆದು ಮಾಡ್ಬೋದು. ಬಟ್ ಹೈಯೆಸ್ಟ್ ಪೊಟೆನ್ಶಿಯಲ್ ಇರೋದು ಇವೆರಡಕ್ಕೆ. ಬೇರೆ ವೈರಸ್ಗಳು ಕೂಡ ಕ್ಯಾನ್ಸರ್ ಉಂಟು ಮಾಡೋ ಶಕ್ತಿ ಇರುತ್ತೆ, ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅಂಡ್ ಎಲ್ಲರಲ್ಲೂ ಇದೊಂದೇ 2 ಟೈಪ್ ಆಫ್ ವೈರಸ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ಬರ ದೇಹದಲ್ಲಿ ಒಂದೊಂದು ರೀತಿಯಾಗಿ ಹೇಗೆ ಅಂಗಗಳು ಡಿಫ್ರೆಂಟ್ ಇರುತ್ತೋ ಹಾಗೆ ಒಬ್ಬೊಬ್ಬರ ಶರೀರದಲ್ಲಿ ಒಂದೊಂದು ರೀತಿಯಾದಂತಹ ಫ್ಲೋರಾ ಅಂತ ನಾವು ಹೇಳ್ತೀವಿ. ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಡಿಫ್ರೆಂಟ್ ಆಗಿ ಇರುತ್ತೆ. ಅಂದ್ರೆ ಡಿಪೆಂಡ್ ಅಪಾನ್ ನಮ್ದು ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ, ಕ್ಲಿಯರ್ ಆಗಿ ಹೋಗುತ್ತೆ. ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇದ್ದಾಗ ಈ ತರ ನಾವು ತೊಂದರೆಗಳನ್ನ ಅನುಭವಿಸ್ತೀವಿ. ಹಾಗಾಗಿ ನಾವಾಗ್ಲೇ ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದವರಲ್ಲಿ ವೈರಸ್ ಹಾಗೆ ಉಳ್ಕೊಂಡು ಕ್ಯಾನ್ಸರ್ ಉಂಟಾಗೋ ಸಾಧ್ಯತೆ ಇರುತ್ತೆ ಅಂತ. ಈಗ ಯಾವ ಒಂದು ಈಗ ಗರ್ಭಕಂಠದ ಕ್ಯಾನ್ಸರ್ ಅಂತ ಬಂದಾಗ ಅಪ್ರಾಕ್ಸಿಮೇಟ್ ನಲ್ಲಿ ಹೇಳ್ಬೇಕಂದ್ರೆ 51 ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ಶಿವರಾಜ್ ಕುಮಾರ್ ಅಂತ ಮಾತಾಡ್ತಿರೋದು. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಮೇಡಮ್ ಶಿವರಾಜ್ ಕುಮಾರ್ ಅಂತ ಮಾತಾಡ್ತಿರೋದು. ಸರಿ ಸರ್, ಹೇಳಿ. ಮೇಡಮ್ ಇದಾರೆ, ಮಾತಾಡ್ಬೋದು ನೀವು. ಏನೇ ನಮಸ್ತೆ ಸರ್. ಮೇಡಮ್ ನನ್ನ ವೈಫ್ಗೆ ಅವ್ರ ವೈಫಿಗೆ ಹೇಳಿ ಸರ್. ಬೇರೆ ಮಾಡ್ಬಿಡ್ತಾರೆ, ಯಾಕಂದ್ರೆ ಒಂದು 22 days 23 days ಆ ತರ ಆಗ್ಬಿಡ್ತಾ ಹೇಳಿ. ಓಕೆ, ಅವ್ರ ವೈಫ್ 23 days 25 days ಮೊದಲು ಕರೆಕ್ಟಾಗಿ ಮಾಮೂಲಿ ಇದಾಗಿರ್ತಾಳೆ. ಈಗ ಸಿಂಪ್ಟಮ್ಸ್ ಈ ತರ ಆಗ್ಬಿಡ್ತಾಳೆ 22 days 23 days. ಆಮೇಲೆ ಸ್ವಲ್ಪ ಪೇನ್ ಅಂತ ಎಲ್ಲ ಹೇಳ್ತಾರೆ ಆ ಟೈಮಲ್ಲಿ. ಓಕೆ, ಅವ್ರ ಕ್ವಶನ್ಸ್ ಏನಂತ ಅಂದ್ರೆ ಅವ್ರ ವೈಫ್ ಫಸ್ಟ್ ನಾರ್ಮಲ್ ಆಗಿ ಪೀರಿಯಡ್ಸ್ ಆಗ್ತದೆ, ಏನ್ ಸೈಕಲ್ ಇರುತ್ತೆ ಆ ಟೈಮಲ್ಲಿ ಕರೆಕ್ಟ್ ಆಗಿ ಡೇಟ್ ವೈಸ್ ಆಗ್ತಾ ಇದ್ರು. ಇತ್ತೀಚೆಗೆ 23 days 21 days 25 daysಗೆ ಪೀರಿಯಡ್ಸ್ ಆಗ್ತಾ ಇದ್ರೆ ಆ ಟೈಮಲ್ಲಿ ಅವ್ರಿಗೆ ಪೇನ್, ಬ್ಯಾಕ್ ಪೇನ್ ಬರುವಂತದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ವಯಸ್ಸು ಎಷ್ಟು? ಸ್ಟಮಕ್ ಪೇನ್, ಹೊಟ್ಟೆ ನೋವು ಇದು ಅಂತ. ಓಕೆ, ಏಜ್ ಎಷ್ಟು ಪೇಷಂಟ್? ನಿಮ್ಮ ವೈಫ್ ಇದು ಏಜ್ ಹೇಳಿ ಸರ್. 33. ಓಕೆ, ಈಗ ಮೊದಲನೇದಾಗೆ ಹೇಳಿದ್ದು 21-22ನೇ ದಿನಕ್ಕೆ ಆಗೋದು ಅಂತ ಹೇಳಿ. ಸೊ ಇಟ್ ಈಸ್ ನಾಟ್ ಫಿಕ್ಸ್ಡ್. ಒಂದೇನು ಅಂತ ಹೇಳಿದ್ರೆ ತಿಂಗಳ ಮುಟ್ಟಾಗತ್ತು ಅನ್ನೋದು. ಈಗ ಇವತ್ತು ಈ ತಾರೀಕು ಆಗಿದೆ, ನೆಕ್ಸ್ಟ್ ಮುಂದಿನ ತಿಂಗಳು ಅದೇ ತಾರೀಕಿಗೆ ಆಗ್ಬೇಕು ಅನ್ನೋದೊಂದು ಏನು ಕಟ್ಟುಪಾಡು ತರ ಏನು ಇಲ್ಲ. ನಾವು ನಾರ್ಮಲ್ಸಿ ಅಂತ ಏನ್ ತಗೊಳ್ಳೋದು, ಒಂದು ಓವರ್ ಆಲ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ 1 ವಾರ 10 ದಿನ ಏರುಪೇರು ಆಗುವಂಥದ್ದು ಓಕೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದ್ರೆ 21 ದಿನದಿಂದ 35 ದಿನದ ಒಳಗೆ ಯಾವಾಗಾದ್ರೂ ಮುಟ್ಟಾದ್ರೆ ಅದು ನಾರ್ಮಲ್ ವೇರಿಯೇಷನ್ ಅಂತಾನೆ ಹೇಳುತ್ತೆ. ಯಾಕೆಂದ್ರೆ ಇದು ಮುಟ್ಟಾಗುವಂಥದ್ದು ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅದು ಇಟ್ ಇಸ್ ಅ ಹಾರ್ಮೋನಲ್ ಇಂಟರ್ಪ್ಲೇ ಅಂತ ಹೇಳ್ತೀವಿ. ಬಹಳಷ್ಟು ಹಾರ್ಮೋನ್ ವ್ಯತ್ಯಾಸಗಳ ಆಗ್ತಾ ಇರೋದ್ರಿಂದ ಮುಟ್ಟಾಗ್ತಾ ಇರುತ್ತೆ. ಈವನ್ ಸ್ಲೈಟೆಸ್ಟ್ ಸ್ಟ್ರೆಸ್ ಇರ್ಬೋದು, ಏನಾದ್ರು ಸ್ಟ್ರೆಸ್ಫುಲ್ ಇನ್ಸಿಡೆಂಟ್ ಇರ್ಬೋದು, ಅಥವಾ ಏನೋ ಹುಷಾರಿಲ್ದಂಗ ಆಗಿರ್ಬೋದು, ಇಲ್ಲ ಸಿಂಪಲ್ ಒಂದು ದಿನ ನಿದ್ದೆಗೆಟ್ಟಾಗ್ಲೂ ಕೂಡ ಹಾರ್ಮೋನ್ ವ್ಯತ್ಯಾಸ ಬಹಳ ಆಗತ್ತೆ. ಈ ಹಾರ್ಮೋನ್ ವ್ಯತ್ಯಾಸಗಳಿಂದ ನಮಗೆ ಸೀದಾ ಫಸ್ಟ್ ಎಫೆಕ್ಟ್ ಕಾಣಿಸ್ಕೊಳ್ಳೋ ಅಂತದ್ದೇ ಮುಟ್ಟು ಏರುಪೇರು ಆಗುವಂಥದ್ದು. ಸೊ ಈಗ 21ರಿಂದ 35ನೇ ದಿನದ ಒಳಗಡೆ ಯಾವಾಗ್ಲೇ ನಾವಾದ್ರೂ ಅದು ನಾರ್ಮಲ್ ಅಂತ ಹೇಳಿ ಅನ್ಕೋಬಹುದು. ಹಾಗೆ ಕೆಲವ್ರೆಲ್ಲ ಒಂದಷ್ಟು ದಿನ ಸರಿ ಇತ್ತು, ಏನೋ ಅವ್ರದ್ದು ಲೈಫ್ ಅಲ್ಲಿ ಚೇಂಜಸ್ ಆಗಿದೆ, ಸೊ ಹೊಸ ಸ್ಟ್ರೆಸ್ ಫ್ಯಾಕ್ಟರ್, ಎನ್ವೈರನ್ಮೆಂಟ್ ಚೇಂಜ್ ಆಗಿದೆ, ಆಗ ಅವರಲ್ಲಿ ಬದಲಾವಣೆಗಳಾಗಿ ಅವ್ರ ಪ್ಯಾಟರ್ನ್ ಚೇಂಜ್ ಆಗ್ಬೋದು ಇವೆಂಚುಯಲಿ ಅಂತ ಹೇಳಿ.
ಮತ್ತೆ ನೋವು ಉಂಟಾಗೋದು, ಸ್ವಲ್ಪ ಪ್ರಮಾಣದಂತಹ ಡಿಸ್ಕಂಫರ್ಟ್, ನೋವು ಸಹಜವಾಗಿ ಕಂಡು ಬರುತ್ತೆ. ರಕ್ತ ಏನು ಇರುತ್ತೆ ಅಂಡ್ ಎಂಡೋಮೆಟ್ರಿಯಲ್ ಲೈನಿಂಗ್ ಅನ್ನೋದು ಪ್ರತಿ ತಿಂಗಳು ಆಚೆ ಬರೋದೇ ನಾರ್ಮಲ್ ಮೆನ್ಸಸ್ ಅಂತ ಹೇಳಿ. ಸೊ ಅದು ಆಚೆ ಬರ್ಬೇಕಾದ್ರೆ ಸ್ವಲ್ಪ ಗರ್ಭಕೋಶ ಕಾಂಟ್ರಾಕ್ಟ್ ಆಗುತ್ತೆ ಅದನ್ನ ಆಚೆ ತಳ್ಳಿಕ್ಕೆ ಅಂತ. ಆಗ ಕ್ರಾಂಪ್ಸ್ ತರ ಸ್ವಲ್ಪ ನೋವು ಉಂಟಾಗೋದು ನಾರ್ಮಲ್ ಇರುತ್ತೆ. ಆದ್ರೆ ತುಂಬಾ ನೋವು ಆಗ್ತಾ ಇದೆ, ಅವ್ರಿಗೆ ತಮ್ಮ ದಿನನಿತ್ಯದ ಕೆಲಸ ಮಾಡ್ಕೊಳ್ಳಿಕ್ಕೂ ತೊಂದರೆ ಆಗ್ತಾ ಇದೆ, ಮಾತ್ರೆಗಳ ಸಹಾಯಕ್ಕೆ ಹೋಗ್ಬೇಕಾಗ್ತಿದೆ ಅಂದ್ರೆ ಅದು ಡೆಫಿನೆಟ್ಲಿ ಅಬ್ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಚೆಕ್ ಮಾಡ್ಬೇಕಾಗತ್ತೆ, ಏನ್ ತಪಾಸಣೆ ಎಲ್ಲ ಮಾಡಿ. ಹೇಳಿ 22 days ಆಗೋದು ಆ ಥರ ಏನು ಪ್ರಾಬ್ಲಮ್ ಆಗೋ ಥರ ಏನಿಲ್ಲ ಅದು? ಅದೇ ಸರ್ ಡಾಕ್ಟರ್ ಹೇಳ್ತಾ ಅದು 21 ಇಂದ 35 ಡೇಸ್ ಆಗುವಂತದ್ದು ನಾರ್ಮಲ್, ಏನು ಪ್ರಾಬ್ಲಮ್ ಆಗಲ್ಲ ಅಂತಾನೆ ಹೇಳ್ತಾರೆ. ಹಲೋ ಹೇಳಿ ಮೇಡಮ್, ಅದೀಗ 20 days ಅದು ಪೀರಿಯಡ್ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಅಂತಾನೆ? ಅಂದ್ರೆ 21ರಿಂದ 35 ದಿನಗಳ ನಡುವೆ ಯಾವಾಗಾದ್ರೂ ಆದ್ರೂ ಅದು ನಾರ್ಮಲ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೇವೆ. ಇನ್ನೊಂದೇನಂದ್ರೆ ಪೇನ್ ಜಾಸ್ತಿ ಅಂತಲ್ಲ, ಸೊ ಅದಕ್ಕೆ ಏನಾದ್ರು? ಹಾ ಸರ್, ಅಂದ್ರೆ ಪೇನ್ ಆಗ್ಲಿಕ್ಕೆ ಹಲವಾರು ಕಾರಣಗಳಿರಬಹುದು. ಈಗ ಮೈಲ್ಡ್ ಡಿಸ್ಕಂಫರ್ಟ್, ಸ್ವಲ್ಪ ಅನ್ಈಸಿನೆಸ್ ಅನ್ನೋದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆದ್ರೆ ಬಹಳಷ್ಟು ನೋವಾಗ್ತಿದೆ ಅಂತ ಈಗ ನೀವು ಹೇಳ್ತೀರ ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಸ್ಲೈಟೆಸ್ಟ್ ಇನ್ಫೆಕ್ಷನ್ ಇಂದ ಹಿಡಿದು ಅಥವಾ ಫೈಬ್ರಾಯ್ಡ್ ಅಂದ್ರೆ ಗೆಡ್ಡೆ ಅಂತ ಹೇಳ್ತೀವಿ, ಇಲ್ಲ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ, ಗಂಟುಗಳಾಗಿರುವಂತದ್ದಾಗಿರ್ಬೋದು, ಈ ಹಲವಾರು ಕಾರಣಗಳಿರ್ಬೋದು. ಅದು ಪೇಷಂಟ್ ಟು ಪೇಷಂಟ್ ವೇರಿ ಆಗತ್ತೆ. ಸೊ ಅವ್ರನ್ನ ನಾವು ಚೆಕ್ ಮಾಡಿ ನೋಡಿದಾಗ, ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ, ಟೆಸ್ಟ್ಗಳು ಮಾಡಿ ನೋಡಿದಾಗ ಯಾವ ಕಾರಣದಿಂದ ಆಗ್ತದೆ ಅಂತ ನಾವು ಕಂಡುಹಿಡಿಬಹುದಾಗುತ್ತೆ. ಸರ್ ಒಂದ್ಸಲ ನೀವು ಬಾನವಿ ಹಾಸ್ಪಿಟಲ್ ಡಾಕ್ಟರ್ ಒಂದ್ಸಲ ನಿಮ್ಗೆ ಬಂದು ತೋರ್ಸದ? ಖಂಡಿತ ಬನ್ನಿ ಸರ್. ಜಾಸ್ತಿ ಪೇನ್ ಅಂತ ಟೈಮಲ್ಲಿ ಇತ್ತು, ಅದೊಂದು ಜಾಸ್ತಿ ಇದು ಒಂದ್ ಮೀಟ್ ಮಾಡಿ ಸರ್. ಇರ್ತಾರೆ ಮೇಡಮ್ ನೀವು? ಯಾವ ಟೈಮಲ್ಲಿ ಅವೈಲೇಬಲ್ ಆಗ್ತದೆ ಸರ್? ಬೆಳಗ್ಗೆ 10:30 ಮಧ್ಯಾಹ್ನ 1:00 ಮತ್ತೆ ಸಂಜೆ 5ರಿಂದ 7 ಗಂಟೆವರೆಗೂ ಇರ್ತೀವಿ. ಖಂಡಿತ ಯಾವ ಈ ಸಮಯದಲ್ಲಿ ಯಾವಾಗ್ಲಾದ್ರೂ ನೀವು ಕರ್ಕೊಂಡ್ ಬಂದು ಕನ್ಸಲ್ಟ್ ಮಾಡ್ಬೋದು. 5:30? ಹಾ ಖಂಡಿತ ಸರ್ ಕರ್ಕೊಂಡ್ ಬನ್ನಿ. ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕಾ? ಹೇಗೆ ಡೈರೆಕ್ಟ್ ಬರ್ಬೋದಾ? ಇಲ್ಲ, ವಾಕ್ ಇನ್ ಬರ್ಬೋದು, ಡೈರೆಕ್ಟ್ ಆಗಿ ಬರ್ಬೋದು. ಡೈರೆಕ್ಟ್ ಆಗಿ ಬರ್ಬೋದಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್ ಮುಂದುವರೆದು ಮಾತಾಡೋಣ. ಈಗ ಕಾರ್ಯಕ್ರಮದ ಒಂದು ಬ್ರೇಕ್ ತಗೋಣ. ಓಕೆ, ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರು. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನವಿ ಆಸ್ಪತ್ರೆ, P2 ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇನ್ನು ಸರ್ವೈಕಲ್ ಕ್ಯಾನ್ಸರ್ನ ಲಕ್ಷಣಗಳ ಕುರಿತು ಡಾಕ್ಟರ್ ಭಾನುಪ್ರಿಯ ಅವರು ಸಾಕಷ್ಟು ಮಾಹಿತಿನ ನೀಡಿದ್ರು ಅಂತಾನೆ ಹೇಳ್ಬೋದು. ಡಾಕ್ಟರ್, ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು, ಅದರ ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಟ್ರಿ. ಮೇನ್ ಇದು ಯಾವ ಒಂದು ಏಜ್ ಅಲ್ಲಿ, ಅಂದ್ರೆ ಲೈಕ್ ಯಾವ ಒಂದು, ಈಗ ಮಹಿಳೆಯರು ಈಗ ಪೀರಿಯಡ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಯೂಶುವಲಿ ಇತ್ತೀಚಿನ ದಿನಗಳಲ್ಲಿ 12 ವರ್ಷಕ್ಕೆ ಹುಡುಗಿಯರು ಮೆಚೂರ್ಡ್ ಆಗುವಂತದ್ದು ಕಂಡು ಬರ್ತಿದೆ. ಅಪ್ ಟು ಒಂದು 50 years ಈ ಏಜ್ ಫ್ಯಾಕ್ಟರ್ ಅಂತ ತಗೊಂಡಾಗ ಯಾರಲ್ಲಿ ಹೆಚ್ಚು ಕಂಡು ಬರುತ್ತೆ? ಯೂಶಲಿ 35 to 45 ನಡುವೆ. ಟು ಬಿ ಸ್ಪೆಸಿಫಿಕ್, ಮೀನ್ ಏಜ್ ಅಂತ ನಾವು ತಗೊಂಡ್ರೆ ಒಂದು 50 ವರ್ಷದ ಮೇಲ್ಪಟ್ಟ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಈಗ ನಾ ಹೇಳ್ದಂಗೆ ಇದು HPV ವೈರಸ್ ಇನ್ಫೆಕ್ಷನ್ ಇಂದ ಆಗೋದು. ಇಟ್ ಈಸ್ ಯೂಶಲಿ ಯಾವಾಗ ಆಗತ್ತೆ ಅಂದ್ರೆ ನಾವು ಸೆಕ್ಷುಯಲ್ ಲೈಫ್ ನ ಸ್ಟಾರ್ಟ್ ಮಾಡಿದ ನಂತರ ಆಗತ್ತೆ. ಅದಾಗಿ ಕಾಯಿಲೆ ಉತ್ಪತ್ತಿ ಆಗೋದಕ್ಕೂ ಕೂಡ ಟೈಮ್ ತಗೊಳುತ್ತೆ, ಸಾಕಷ್ಟು ಟೈಮ್. ಸೊ ಹಾಗಾಗಿ ಒಂದು 40 ವರ್ಷದ ಮೇಲ್ಪಟ್ಟಲ್ಲಿ ಯೂಶುವಲ್ ಆಗಿ ಕಾಣಿಸುತ್ತೆ. ಡಾಕ್ಟರ್, ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಮಾತಾಡ್ತಿರೋದು
ಎಲ್ಲಿಂದ ಸರ್? ನನ್ನ ಹೆಸರು ಪ್ರೀತಮ್ ಅಂತ ಮೇಡಮ್. ಪ್ರೀತಮ್ ಅಂತನಾ? ಓಕೆ ಮೇಡಮ್ ಇದ್ದವರೇ ಮಾತಾಡ್ಬೋದು, ಏನಾದ್ರು ಪ್ರಾಬ್ಲಮ್ ಇದ್ರೆ ಕೇಳ್ಬೋದು. ನಮಸ್ತೆ ಪ್ರೀತಮ್ ಅವರೇ, ಹೇಳಿ. ಓಕೆ, ನಮಸ್ತೆ. ನನ್ನ ಹೆಸರು ಪ್ರೀತಮ್ ಅಂತ ಮೇಡಮ್. ಹೇಳಿ ಸರ್. ಸೊ ನನ್ನ ಮಿಸ್ಟರ್ಗೆ ಪೀರಿಯಡ್ ಟೈಮಲ್ಲಿ ಕೆಳಗೆ ಹೊಟ್ಟೆ ಸ್ವಲ್ಪ ಹೆವಿ ಪೇನ್ ಬರುತ್ತೆ. ಓಕೆ, ನಿಮ್ಮ ಮಿಸ್ಸಸ್ಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಲೋ ಅಬ್ಡಮನ್ ತುಂಬಾ ಪೇನ್ ಬರುತ್ತೆ, ಏನಕ್ಕೆ ಅಂತಾನ ಡಾಕ್ಟರ್ನ ಕೇಳ್ತಾ ಇರೋದು ನೀವು? ಹೌದು. ಓಕೆ, ಡಾಕ್ಟರ್ ಹೇಳ್ತಾರೆ, ಹಾಗೆ ಲೈನ್ ಅಲ್ಲೇ ಇರಿ ಸರ್. ಅವರು ಮಿಸ್ಸಸ್ಗೆ ಲೋ ಅಬ್ಡಮನ್ ಪೇನ್. ಸರ್, ನಾವ್ ಈಗಾಗ್ಲೇ ಹೇಳ್ದಂಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಉಂಟಾಗ್ಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದು ಒಂದು ಸಿಂಪಲ್ ಇನ್ಫೆಕ್ಷನ್ ಕೂಡ ಇರ್ಬೋದು, ಅಥವಾ ಗೆಡ್ಡೆಗಳಿರುತ್ತೆ, ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಅದಾಗಿರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ತರ ಇರ್ಬೋದು, ಇಲ್ಲ ಪೆಲ್ವಿಕ್ ಕಂಜೆಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದಾಗಿರ್ಬೋದು. ಸೊ ಹಲವಾರು ಕಾರಣಗಳಿರುತ್ತೆ. ಎಲ್ಲರಿಗೂ ಒಂದೇ ಕಾರಣದಿಂದ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆ ಪೇಷಂಟ್ ಟು ಪೇಷಂಟ್ ಡಿಫರ್ ಆಗತ್ತೆ. ನಾನು ಒಂದು ಕೇಳಾಗಿ ಕೇಳ್ತಾರೆ, ಎಲ್ಲರಿಗೂ ಅದೇ ತರ ಇರುತ್ತಾ ಇಲ್ಲ ಇದು ಏನಾದ್ರು ರೀಸನ್ ಇರುತ್ತಾ ಅಂತ? ಎಲ್ಲರಿಗೂ ಅದೇ ತರ ಇಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ಏನಿಲ್ಲ. ಎಷ್ಟೊಂದ್ ಜನಕ್ಕೆ ಪೀರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಆಗದೇನು ಇರುತ್ತೆ, ಏನು ಪೇನ್ ಇರೋದಿಲ್ಲ. ಕೆಲವರಿಗೆ ತುಂಬಾ ಪೇನ್ ಇರುತ್ತೆ. ಸೊ ಇದು ಎವ್ರಿಬಡೀಸ್ ಬಾಡಿ ಇಸ್ ಡಿಫ್ರೆಂಟ್. ಪ್ರತಿಯೊಬ್ಬರ ಶರೀರದ ವಿನ್ಯಾಸ ಡಿಫ್ರೆಂಟ್ ಇರುತ್ತೆ, ಅವರವರ ಶರೀರ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಮತ್ತೆ ಪ್ರತಿಯೊಬ್ಬರ ಪೇನ್ ಥ್ರೆಶೋಲ್ಡ್ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ಎಲ್ಲರಿಗೂ ಒಂದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಾವು. ಓಕೆ ಓಕೆ, ಮ್ಯಾರೇಜ್ ಆಗಿ 6 months ಆಯ್ತು, ಮಕ್ಕಳಿಲ್ಲ. ಎಷ್ಟು ಸಮಯ ಆಯ್ತು? 6 months ಆಯ್ತು. 6 months ಆಯ್ತು. ಸರ್, ಏಜ್ ಎಷ್ಟು ವೈಫ್ದು ಮತ್ತೆ ನಿಮ್ದು? ಅದು ನಮ್ದು ಸೇಮ್ ಏಜ್. ನಮ್ದು 27, ನಾವು 27 years. ಸರ್, ಅಂದ್ರೆ ನಾವು ಟೈಮ್ ಲಿಮಿಟ್ ಅಂದ್ರೆ ಏನ್ ತಗೋತೀವಿ ಅಂದ್ರೆ 1 year. 1 year ಆಫ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಅಂದ್ರೆ ನೀವು ಮಕ್ಕಳಿಗೆ ಪ್ರಯತ್ನ ಪಡ್ತಾ ಸತತವಾಗಿ 1 ವರ್ಷ ಆಗಿರ್ಬೇಕು. ಆಗಿಯೂ ಕೂಡ ಮಕ್ಕಳಾಗ್ಲಿಲ್ಲ ಅಂದಾಗ ನಾವು ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಬಹುದು. ಈಗ ನೀವು ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ವಿ ಕ್ಯಾನ್ ವೇಟ್ ಫಾರ್ ಅನದರ್ 6 months. ಸರ್, ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿ ಆಗ್ತಾ ಇದೆ, ಏನು ಜಾಸ್ತಿ ತೊಂದರೆ ಇಲ್ಲ ಅನ್ನೋ ತರದಲ್ಲಿದೆ ಅಂದ್ರೆ ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ರೆ, ಸೊ ಫಾರ್ ಅನದರ್ 6 months ನೀವು ವೇಟ್ ಮಾಡಿ. ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಸಂಪರ್ಕಿಸಬಹುದು. ಒಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ಈ ತರ ಟ್ರೈ ಮಾಡುವಾಗ ಓವ್ಯುಲೇಷನ್ ಟ್ರ್ಯಾಕ್ ಮಾಡೋದು ಅಂತ ಹೇಳ್ತೀವಿ. ಅಂದ್ರೆ ಹೆಣ್ಮಕ್ಳಲ್ಲಿ ಯಾವಾಗ್ಲೂ ಎಗ್ಸ್ ರೆಡಿ ಇರೋದಿಲ್ಲ. ತಿಂಗಳಲ್ಲಿ ಒಂದು ಸಮಯದಲ್ಲಿ ಮಾತ್ರ ಎಗ್ ರಿಲೀಸ್ ಆಗುವಂಥದ್ದು. ಅದು ಜೀವಂತವಾಗಿರೋದಕ್ಕೆ ಒಂದು 24 ಗಂಟೆ ಟೈಮ್ ಇರುತ್ತೆ. ಆ ಸಮಯದಲ್ಲೇನೆ ಇಂಟರ್ಕೋರ್ಸ್ ಆಗಿ ಸ್ಪರ್ಮ್ ಎಗ್ ನ ರೀಚ್ ಆಗಿ ಫರ್ಟಿಲೈಸ್ ಆದ್ರೆ ಮಕ್ಕಳಾಗೋ ಸಂಭವ ಇರುತ್ತೆ. ಸೊ ನಾವು ಇದನ್ನ ಸ್ವಲ್ಪ ಟೈಮ್ ಮಾಡ್ಕೊಂಡು ಟ್ರೈ ಮಾಡಿದ್ರೆ ಆಗತ್ತೆ. ಸೊ ಅವಾಗ ಬೆನಿಫಿಟ್ಸ್ ಅಂದ್ರೆ ರೇಟ್ ಆಫ್ ಸಕ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ಈಗಂತೂ ತುಂಬಾ ಸುಲಭ, ಪೀರಿಯಡ್ ಟ್ರ್ಯಾಕಿಂಗ್ ಆಪ್ಸ್ ಗಳು ಕೂಡ ಇದೆ. ಸೊ ರೆಗ್ಯುಲರ್ ಆಗಿ ಅದ್ರಲ್ಲಿ ಫೀಡ್ ಮಾಡ್ತಾ ಇದ್ರೆ ಅದೇ ತೋರಿಸುತ್ತೆ. ಅದಕ್ಕಿಂತ ತುಂಬಾ ಸುಲಭವಾಗಿ ಹೇಳ್ಬೇಕು ಅಂದ್ರೆ, ಈಗ ರೆಗ್ಯುಲರ್ ಆಗಿ ಸೈಕಲ್ಸ್ ರೆಗ್ಯುಲರ್ ಇದೆ ಅವರಿಗೆ ಅಂತ ಹೇಳಿದ್ರೆ, ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗಿರುತ್ತೆ ಪೀರಿಯಡ್ಗೆ ಅದಕ್ಕಿಂತ ಒಂದು 15 ದಿನ ಮುಂಚೆ ಯೂಶಲ್ ಆಗಿ ಓವ್ಯುಲೇಷನ್ ಡೇ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆ ಟೈಮ್ ಇನ್ ಅಂಡ್ ಅರೌಂಡ್ ಆಗಿ ನಾವು ರೆಗ್ಯುಲರ್ ಆಗಿ ಟ್ರೈ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಓಕೆ, ಹ್ಯೂಮನ್ ಬಾಡಿ ಆಕ್ಸೆಸ್ ಅಲ್ಲ ಮೇಡಮ್, ಸ್ವಲ್ಪ ನನಗೆ ಡೌಟ್ ಇತ್ತು, ಅದಕ್ಕೆ ಕ್ಲಾರಿಫೈ ಮಾಡ್ಕೊಳ್ಳೋಣ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏಜ್ ಫ್ಯಾಕ್ಟರ್ ಬಗ್ಗೆ ಮಾತಾಡಿದ್ದು. ನೆಕ್ಸ್ಟ್ ಅಂತ ಹೇಳಿದ್ರೆ ಡಾಕ್ಟರ್, ಇದನ್ನ ನಮ್ಗೆ ಸರ್ವೈಕಲ್ ಕ್ಯಾನ್ಸರ್ ಆಗಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಇಂತಿಷ್ಟು ಟೆಸ್ಟ್ ಗಳಂತ ಯಾವೆಲ್ಲ ಟೆಸ್ಟ್ ಗಳು ಮಾಡಿಸ್ಬೇಕಾಗುತ್ತೆ? ಬೇಸಿಕಲಿ ಪ್ರೈಮರಿ ಟೆಸ್ಟ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಸಂಬಂಧಿತವಾಗಿ ಒಂದು ಹೇಳೋದಾದ್ರೆ ಟೆಸ್ಟ್ ಗಳಲ್ಲಿ ಬೇರೆ ಬೇರೆ ತರ ಇದೆ. ಈಗ ಕೆಲವೇನು ಅಂದ್ರೆ ಸಿಂಪ್ಟಮ್ಸ್ ನಮಗೆ ಆಲ್ರೆಡಿ ಶುರುವಾಗಿದೆ, ನಮಗೆ ಏನೇನೋ ತೊಂದರೆ ಇದೆ, ಆಗ ನಾವು ಪರೀಕ್ಷೆ ಮಾಡ್ತೀವಿ ರೋಗ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯುವಂಥದ್ದು. ಇದು ಡಯಾಗ್ನೋಸ್ಟಿಕ್ ಟೆಸ್ಟ್ ತರ ಆಗುತ್ತೆ. ಅದೇ ಕೆಲವು ಟೆಸ್ಟ್ ಹೇಗಿರುತ್ತೆ ಅಂದ್ರೆ, ನಮಗೇನು ಸಿಂಪ್ಟಮ್ಸೇ ಇಲ್ಲ, ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಆಗಲೇ ಟೆಸ್ಟ್ಗೆ ನಾವು ಒಳಪಟ್ಟಾಗ ಅವಾಗ್ಲೇ ನಾವು ಇನ್ನು ಒಂದು ಕಾಯಿಲೆ ಹುಟ್ಟೋದಕ್ಕೂ ಮುಂಚೆನೆ ಅದನ್ನ ಕಂಡುಹಿಡಿಯುವಂಥದ್ದು. ಇದನ್ನ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಲಕಿಲಿ ಸರ್ವೈಕಲ್ ಕ್ಯಾನ್ಸರ್ಗೆ ನಮಗೆ ಸ್ಕ್ರೀನಿಂಗ್ ಟೆಸ್ಟ್ಗಳು ಅವೈಲಬಲ್ ಇದೆ. ಸೊ ನಾವು ರೆಗ್ಯುಲರ್ ಆಗಿ ಈ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಮಾಡಿಸ್ತಾ ಇದ್ದಾಗ ನಾವು ಕ್ಯಾನ್ಸರ್ ಹುಟ್ಟೋಕ್ಕೂ ಮುಂಚೆನೆ ಅಂದ್ರೆ ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ಹೇಳ್ತೀವಿ, ಆ ಸ್ಟೇಜ್ ಅಲ್ಲೇನೆ ನಾವು ಕಂಡುಹಿಡಿಬಹುದು. ಅವಾಗ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ರೆ ಕ್ಯಾನ್ಸರ್ ಇನ್ನು ಹುಟ್ಟೋದನ್ನೇ ನಾವು ತಡಿಬಹುದು, ಪ್ರಿವೆಂಟ್ ಕೂಡ ಮಾಡಬಹುದು. ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ 30 ವರ್ಷದ ಮೇಲ್ಪಟ್ಟ ಎಲ್ಲಾ ಮಹಿಳೆಯರಿಗೂ ಸ್ಕ್ರೀನಿಂಗ್ ಟೆಸ್ಟ್ ನ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಇದರಲ್ಲಿ 2-3 ತರದಿರುತ್ತೆ.
ಮುಖ್ಯವಾಗಿ ಅಂದ್ರೆ ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೀವಿ. ಇದೇನು ಅಂತ ಹೇಳಿದ್ರೆ ಸಿಂಪಲ್ ನಾವೀಗ ಒಂದು OPD ಬೇಸಿಸ್ ನಲ್ಲಿ ಮಾಡುವಂತ ಪರೀಕ್ಷೆ ಇದು. ನಾರ್ಮಲ್ ಆಗಿ ಏನು ಇಂಟರ್ನಲ್ ಚೆಕ್ಅಪ್ ಮಾಡ್ತೀವಿ ಆ ರೀತಿ ಮಾಡಿ ಸರ್ವಿಕ್ಸಿನ ಕೆಲವು ಸೆಲ್ಸ್ ನ ನಾವು ಕಲೆಕ್ಟ್ ಮಾಡ್ತೀವಿ, ಒಂದು ಸ್ಮಿಯರ್ ತರ ತಗೊಂಡು ಅದನ್ನ ನೆಕ್ಸ್ಟ್ ನಾವು ಮೈಕ್ರೋಸ್ಕೋಪ್ ಅಡಿಯಲ್ಲಿ ಇಟ್ಟು ಪರೀಕ್ಷೆ ಮಾಡ್ತೀವಿ. ಆಗ ಜೀವಕೋಶಗಳಲ್ಲಿ ಉಂಟಾಗಿರುವಂತಹ ಬದಲಾವಣೆ, ಅದರಲ್ಲಿರೋ ಕ್ಯಾರೆಕ್ಟರ್ಸ್ ನ ಕಂಡುಹಿಡಿದು ನಾವು ಡಯಾಗ್ನೋಸ್ ಮಾಡ್ತೀವಿ ಕ್ಯಾನ್ಸರ್ ಇದೆಯಾ ಏನು ಅಂತ. ಹಲೋ, ಹಲೋ ನಮಸ್ತೆ ಅಮ್ಮ. ಮೇಡಮ್ ನಮಸ್ತೆ, ನನ್ನ ಹೆಸರು ವಾಣಿ ಅಂತ, ನಾ ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಈಗ ನನಗೆ ವೈಟ್ ಡಿಸ್ಚಾರ್ಜ್ ತುಂಬಾ ಆಗ್ತಾ ಇದೆ. ಪೀರಿಯಡ್ಸ್ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ವೈಟ್ ಡಿಸ್ಚಾರ್ಜ್ ತುಂಬಾ ಇದೆ, 3 ಮಂತ್ಸ್ ಆಯ್ತು, ಈಗ ಜಾಸ್ತಿ ಆಯ್ತು. ಇದು ಎಲ್ರಿಗೂ ಕಾಮನ್ ಇರುತ್ತಾ, ಇಲ್ಲ ಸ್ಪೆಸಿಫಿಕ್ ಆಗಿ ನಿಮಗೆ ಮಾತ್ರ ಏನಾದ್ರು ಚೆಕಪ್ ಏನಾದ್ರು ಮಾಡಿಸ್ಬೇಕಾ ಮ್ಯಾಮ್? ಖಂಡಿತವಾಗಿಯೂ ಚೆಕಪ್ ಮಾಡಿಸಿ ಅಂತ ನಾನು ಅಡ್ವೈಸ್ ಮಾಡ್ತೀವಿ ಮೇಡಮ್. ಯಾಕೆಂದ್ರೆ ನೀವು ಯಾವಾಗ್ಲೂ ಇವಾಗ ಲಾಸ್ಟ್ 6 ಮಂತ್ಸ್ ಇಂದ ಕಂಟಿನ್ಯೂಸ್ ಆಗಿ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಾರ್ಮಲ್ ಅಂತ ಹೇಳಿದ್ರೆ ಆಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ತಿಂಗಳು ಶುರುನಲ್ಲಿ ತಿಳಿ ನೀರಿನಂತ ಡಿಸ್ಚಾರ್ಜ್ ಅಂಡ್ ಇನ್ನೇನು ಮುಟ್ಟು ಆಗತ್ತೆ ಅನ್ನೋ ಸಮಯದಲ್ಲಿ ಇದೇ ಡಿಸ್ಚಾರ್ಜ್ ಸ್ವಲ್ಪ ಗಟ್ಟಿಯಾಗಿ ಲೇಸಿನ ತರ ಬರ್ತಾ ಹೋಗುತ್ತೆ, ಸ್ವಲ್ಪ ಗಾಢವಾಗ್ತಾ ಹೋಗುತ್ತೆ. ಇದು ನಾರ್ಮಲ್. ಆದ್ರೆ ನಿಮಗೆ ತುಂಬಾ ಡಿಸ್ಚಾರ್ಜ್ ಆಗ್ತಾ ಇದೆ, ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಒದ್ದೆ ಆಗುವಷ್ಟು ಡಿಸ್ಚಾರ್ಜ್ ಆಗ್ತಿದೆ ಅಂತ ಹೇಳಿದ್ರೆ ಇದು ಅಬ್ನಾರ್ಮಲ್ ಆಗಿರ್ಬೋದು. ಸೊ ಖಂಡಿತ ನೀವು ತಪಾಸಣೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಸಾರಿ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾವ ರೀಸನ್ಗೋಸ್ಕರ ಡಿಸ್ಚಾರ್ಜ್ ಆಗೋದು ಈ ತರ? ಸಾರಿ, ಅರ್ಥ ಆಗ್ತಲ್ಲ. ಮೇಡಮ್ ವೈಟ್ ಡಿಸ್ಚಾರ್ಜ್ ಯಾವ ರೀಸನ್ಗೋಸ್ಕರ ಆಗ್ತಿರೋದು? ರೀಸನ್ಸ್ ಯಾವ ರೀತಿಯಾದ ಡಿಸ್ಚಾರ್ಜ್ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡಿದಾಗ ಅದು ಗೊತ್ತಾಗತ್ತೆ ಅಮ್ಮ. ಕೆಲವು ಸತಿ ಏನಾಗುತ್ತೆ, ಇನ್ಫೆಕ್ಷನ್ ಇಂದ ಕೂಡ ಡಿಸ್ಚಾರ್ಜ್ ಆಗುತ್ತೆ. ಅದರಲ್ಲೂ ಕೂಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಒಂದು ರೀತಿಯಾದ ಡಿಸ್ಚಾರ್ಜ್ ಇರುತ್ತೆ, ಫಂಗಲ್ ಇನ್ಫೆಕ್ಷನ್ ಆಯ್ತು ಅಂದ್ರೆ ಬೇರೆ ರೀತಿಯಾದ ಡಿಸ್ಚಾರ್ಜ್ ಇರುತ್ತೆ. ಸೊ ಅದು ನಾವು ಟೆಸ್ಟ್ ಮಾಡಿ ನೋಡಿದಾಗ ಯಾವ ರೀತಿಯಾದ ಡಿಸ್ಚಾರ್ಜ್ ಇದೆ ಏನು ಅಂತ ನೋಡಿ ಆಗ ನಾವು ಹೇಳ್ಬೋದು. ಇಲ್ಲ ಬ್ಲಡ್ ರಕ್ತ ಮಿಶ್ರಿತ ಏನಾರ ಇತ್ತು ಅಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಮೋರ್ ಡೇಂಜರಸ್. ಒಂದ್ಸಲ ನಾ ಯಾವ್ದಕ್ಕೂ ಚೆಕ್ ಮಾಡಿಸ್ತೀನಿ. ಹಾ, ಖಂಡಿತ ಅಮ್ಮ. ಥ್ಯಾಂಕ್ ಯು. ಹೇಳ್ತಾ ಇದ್ದಿ ಗರ್ಭಕಂಠದ ಕ್ಯಾನ್ಸರ್ಗೆ ಏನೆಲ್ಲ ಟೆಸ್ಟ್ಗಳಿದೆ ಅಂತ ತಿಳಿಸ್ಕೊಟ್ರಿ. ಅದು ಅದ್ರ ಬಗ್ಗೆ ಹೇಳಿದ್ರಿ, ಸ್ಕ್ರೀನಿಂಗ್ ಇರ್ಬೋದು, ಪ್ಯಾಪ್ಸ್ಮಿಯರ್ ಅಂತ ಹೇಳಿದ್ರಿ. ಅದಕ್ಕೂ ಅದೆಲ್ಲ ಒಂದು ಸೈಡಿಗೆ ಟೆಸ್ಟ್ಗಳ ಸೈಡ್ ಈ ತರ ಟೆಸ್ಟ್ ಇದೆ ಅಂತ ಹೇಳಿದ್ರಿ. ಅದಕ್ಕೂ ಮುಂಚೆ ಏನಂತ ಹೇಳಿದ್ರೆ HPV ಲಸಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ HPV ಲಸಿಕೆ ಅಂದ್ರೆ ಏನು ಡಾಕ್ಟರ್? ಈಗ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವಿರುದ್ಧ ಹೋರಾಡುವ ಶಕ್ತಿಯನ್ನು ವೃದ್ಧಿಸುವಂತಹ ಒಂದು ಇಂಜೆಕ್ಷನ್ ನಾವು HPV ಲಸಿಕೆ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಈಗ ಒಂದು 3 ತರಹದ ಲಸಿಕೆ ಇದೆ. ಒಂದು ಕ್ವಾಡ್ರಿವೆಲೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ 4, ಈಗ ನಾವು 200 ತರಹದ HPVಗಳಿದೆ ಅಂತ ಹೇಳ್ತಲ್ಲ, ಅದರಲ್ಲಿ 4 ವೆರೈಟಿ HPV ವಿರುದ್ಧ ನಮಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಕ್ವಾಡ್ರಿವೆಲೆಂಟ್ ಬರುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋನಾವೆಲೆಂಟ್ ಅಂದ್ರೆ 9 ಡಿಫ್ರೆಂಟ್ ಟೈಪ್ಸ್ ಆಫ್ HPVಗೆ ನಮಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಇರುತ್ತೆ. ಸೊ ಈ ವ್ಯಾಕ್ಸಿನ್ ನಾವು ತಗೊಳ್ಳೋದ್ರಿಂದ ನಮಗೆ HPV ಇನ್ಫೆಕ್ಷನ್ ಇಂದ ಸ್ವಲ್ಪ ಅಂದ್ರೆ ಸಾಕಷ್ಟು ಮಟ್ಟಿಗೆ ಪ್ರೊಟೆಕ್ಷನ್ ಸಿಗತ್ತೆ. ಸೊ ಈ ನೋನಾವೆಲೆಂಟ್ ಅಂತ ಹೇಳಿದ್ರೆ ಅಲ್ಲಿ ನಾವು ಮೇನ್ ಆಗಿ 16-18 ನ ಎರಡರಲ್ಲೂ, ಈ ಕ್ವಾಡ್ರಿವೆಲೆಂಟ್ ಆಗಿರ್ಬೋದು ಅಥವಾ ನೋನಾವೆಲೆಂಟ್ ಆಗಿರ್ಬೋದು, ಎರಡರಲ್ಲೂ 16-18 ಮೋಸ್ಟ್ ಇಂಪಾರ್ಟೆಂಟ್ ಇದೆಲ್ಲ. ಸೊ ಅದನ್ನ ಕವರ್ ಮಾಡಿರ್ತಾರೆ. ಅದ್ರ ಜೊತೆಗೆ ಬೇರೆ ಸ್ಟ್ರೈನ್ಸ್ ಆಡ್ ಆಗಿರುತ್ತೆ. ಈಗ ಲಸಿಕೆ ಬಗ್ಗೆ ತಿಳಿಸ್ಕೊಟ್ರಿ. ಈ ಒಂದು ಲಸಿಕೆನ ಲೈಕ್ ಯಾವ ಒಂದು ಏಜ್ ಗ್ರೂಪ್ಗೆ ಕೊಡ್ಬೇಕಾಗಿರುತ್ತೆ? ಮೋಸ್ಟ್ ಎಫೆಕ್ಟಿವ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಇನ್ಫೆಕ್ಷನ್ ಇನ್ನು ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಲಸಿಕೆನ ತಗೊಂಡಾಗ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಸೊ ಅದು ಯಾವಾಗ ಅಂದ್ರೆ ಅಡೋಲೆಸೆಂಟ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. 9 ರಿಂದ 14 ವರ್ಷದ ಮಕ್ಕಳಲ್ಲಿ ಇಂಜೆಕ್ಷನ್ ನ ಕೊಟ್ಟಾಗ ಅದು ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ಈ ಏಜ್ ಅಲ್ಲಿ ನಾವು ಕೊಡ್ತೀವಿ ಅಂದಾಗ 2 ಡೋಸ್ ಕೊಡ್ಬೇಕಾಗಿ ಬರುತ್ತೆ. ಒಂದು 0 ಡೋಸ್ ಮತ್ತೆ ಇನ್ನೊಂದು 6 ತಿಂಗಳ ನಂತರ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ ಕೊಡ್ಬೇಕಾಗುವಂತ ಡೋಸು. ಅದೇ ನೀವು 14 ವರ್ಷದ ಒಳಗೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲಪ್ಪ, ಮಕ್ಕಳು ಇನ್ ದೊಡ್ಡವರಾಗಿದ್ದಾರೆ ಅಂದಾಗ, ಆಗ 15 ರಿಂದ 26 ವರ್ಷದವರೆಗೂ ಕೂಡ ಇಂಜೆಕ್ಷನ್ ಕೊಡಬಹುದಾಗಿದೆ. ಆ ಏಜ್ ಗ್ರೂಪ್ ನಲ್ಲಿ ನಾವು ಕೊಟ್ಟಾಗ ಏನಾಗುತ್ತೆ, 3 ಡೋಸ್ ಕೊಡ್ಬೇಕಾಗತ್ತೆ. 0 ಒಂದು 2 ತಿಂಗಳಿಗೆ ಕೊಡೋದೊಂದು, ಮತ್ತೆ ನೆಕ್ಸ್ಟ್ ಇನ್ನೊಂದು 6 ತಿಂಗಳಿಗೆ ಕೊಡುವಂತಹ ಡೋಸ್ ಆಗಿರುತ್ತೆ. ಹಾಗೆ ಈಗ HIV ಸೋಂಕಿತರಿದ್ದಾರೆ ಅಂದ್ರೆ ಆಗ ಏಜ್ ಗ್ರೂಪ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಯಾವುದೇ ಏಜ್ನವರಾಗಿರ್ಲಿ, ಆಗ ನಾವು 3 ಡೋಸೇ
ಕೊಡ್ಬೇಕಾಗಿ ಬರುತ್ತೆ. ಇತ್ತೀಚೆಗೆ ಆಗಿರುವಂತಹ ಸ್ಟಡೀಸ್ ಪ್ರಕಾರವಾಗಿ ಏನಾಗಿದೆ ಅಂದ್ರೆ ಈ 9 ರಿಂದ 14 ವರ್ಷದ ಮಕ್ಕಳಲ್ಲೂ ಕೂಡ ಕೇವಲ 1 ಡೋಸ್ ಕೊಟ್ರು ಸಹ ಸಾಕಷ್ಟು ಪ್ರೊಟೆಕ್ಷನ್ ಕಂಡು ಬಂದಿದೆ. ಹಾಗಾಗಿ ಇದೇ ನಿಟ್ಟಿನಲ್ಲಿ ನಮ್ಮ ಸರ್ಕಾರನು ಕೂಡ ಇದನ್ನೇ ಅಡಾಪ್ಟ್ ಮಾಡಿಕೊಂಡು ಇವಾಗ HPV ಲಸಿಕೆಯನ್ನ ಫ್ರೀ ಆಗಿ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೊಡ್ತಿರೋದೇನು ಅಂತ ಹೇಳಿದ್ರೆ ಅವರು ಕೂಡ 14 ವರ್ಷ ತುಂಬಿರುವಂತಹ ಹೆಣ್ಣು ಮಕ್ಕಳಿಗೆ, ಇನ್ನು 15 ಆಗಿರ್ಬಾರ್ದು, 14 ವರ್ಷ ತುಂಬಿರ್ಬೇಕು ಅಂತ ಮಕ್ಕಳಿಗೆ ಅವರು ಫ್ರೀ ಆಗಿ HPV ವ್ಯಾಕ್ಸಿನ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದು ಸಿಂಗಲ್ ಡೋಸ್ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲೇನೆ ನೋಡ್ತಾ ಹೋದ್ರೆ ಅವರು 1 ವರ್ಷಕ್ಕೆ ಸರಿಸುಮಾರು 1.2 crore ಮಕ್ಕಳನ್ನ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಮೇಡಮ್. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಜೀವನ್ ರೇಖಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. HPV ಲಸಿಕೆ ಕುರಿತು ಡಾಕ್ಟರ್ ಭಾನುಪ್ರಿಯ ಅವರು ಸಾಕಷ್ಟು ಮಾಹಿತಿನ ನೀಡ್ತಾ ಇದ್ರು. ಡಾಕ್ಟರ್, HPV ಲಸಿಕೆ ಅಂತ ಬಂದಾಗ ನೀವು ಏಜ್ ಗ್ರೂಪ್ ಹೇಳಿದ್ರಿ, ಯಾವ ಒಂದು ಏಜ್ ಗ್ರೂಪ್ ಅಲ್ಲಿ ಎಷ್ಟು ಡೋಸ್ ಕೊಡ್ಬೇಕಾಗತ್ತೆ ಅಂತ ತಿಳಿಸ್ಕೊಡ್ತಾ ಹೋದ್ರಿ. ಈ ಒಂದು ಲಸಿಕೆ ಏನಿದೆ ಅದು ಹುಡುಗಿಯರಿಗೆ ಮಾತ್ರನಾ ಅಥವಾ ಹುಡುಗರಿಗೂ ಕೊಡ್ಬೋದಾ? ಖಂಡಿತವಾಗಿಯೂ ಇದು ಹುಡುಗರಲ್ಲೂ ಸಹ ಕೊಡಬಹುದು ಈ ಲಸಿಕೆನ. ಯಾಕೆಂತ ಹೇಳಿದ್ರೆ HPV ಉಂಟು ಮಾಡೋದು ಕೇವಲ ಸರ್ವೈಕಲ್ ಕ್ಯಾನ್ಸರ್ ಮಾತ್ರ ಅಲ್ಲ, ಅದು ವಾರ್ಡ್ಸ್ ಅಂತ ಹೇಳ್ತೀವಿ, ಅದು ಉಂಟು ಮಾಡುತ್ತೆ. ಹಾಗೆ ಈಗ ಹೆಣ್ಮಕ್ಳಲ್ಲಿ ತಗೊಂಡ್ರೆ ಸರ್ವೈಕಲ್ ಕ್ಯಾನ್ಸರ್ ಆಗಿರ್ಬೋದು, ವೆಜೈನಲ್ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ವಲ್ವಲ್ ಕ್ಯಾನ್ಸರ್ ಆಗಿರ್ಬೋದು, ಈ ಎಲ್ಲಾ ಕ್ಯಾನ್ಸರ್ಗಳು HPV ಇಂದಾನೇ ಉಂಟಾಗೋದು. ಇನ್ನು ಗಂಡಸರಲ್ಲಿ ಮತ್ತೆ ಹೆಂಗಸರಲ್ಲಿ ಇಬ್ಬರಲ್ಲೂ ಕಾಮನ್ ಆಗಿ ಅಂತ ಹೇಳಿದ್ರೆ ಏನಲ್ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್ ಅದು ಬರುತ್ತಲ್ಲ ಅದು, ಏನು ರೆಕ್ಟಲ್ ಕ್ಯಾನ್ಸರ್ ಅಂಡ್ ಜೆನೈಟಲ್ ವಾರ್ಡ್ಸ್ ಇವೆಲ್ಲದೂ ಉಂಟಾಗೋದು HPV ಇಂದಾನೆ. ಹಾಗಾಗಿ ಗಂಡ್ ಮಕ್ಳಿಗೂ ನಾವು ವ್ಯಾಕ್ಸಿನ್ ಕೊಟ್ಟಾಗ 9 ರಿಂದ 14 ವರ್ಷದ ಮಕ್ಕಳಲ್ಲಿ ಕೊಟ್ಟಾಗ ಅವರಿಗೂ ಕೂಡ ಈ ಎಲ್ಲಾ ಕಾಯಿಲೆಗಳಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ಕೆಲವೊಂದ್ ಕಡೆ ಈಗ ಲಸಿಕೆ ಕೊಟ್ಟಿರ್ತೀವಿ, ಒಂದ್ಸಲ ಇಂಜೆಕ್ಷನ್ಸ್ ಕೊಟ್ಟಾಯ್ತು ಬಿಡು, ಮತ್ತೇನಕ್ಕೆ ಹೋಗಿ ಟೆಸ್ಟ್ ಮಾಡೋದು ಅನ್ನೋ ಥಾಟ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಒಳ್ಳೆ ಕ್ವೆಶ್ಚನ್ ಇದು ಮೋಸ್ಟ್ ಕಾಮನ್ ಥಾಟ್. ನಾನು ಲಸಿಕೆ ತಗೊಂಡಾಯ್ತಲ್ಲ, ನನಗೆ ಇನ್ಯಾವತ್ತೂ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಆದ್ರೆ ಇದು ಆ ರೀತಿ ಆಗೋದಿಲ್ಲ. ಈಗ ನಾವ್ ಆಗ್ಲೇ ತಿಳ್ಕೊಂಡಂಗೆ 200ಗೂ ಹೆಚ್ಚು ಟೈಪ್ಸ್ ಆಫ್ HPV ಇದೆ. ಸೊ ನಾವು ಲಸಿಕೆನಲ್ಲಿ ಕವರ್ ಮಾಡ್ತಿರೋದು ಕೇವಲ ಒಂದು 4 ಬಗೆ ಅಥವಾ 9 ಬಗೆಗಳನ್ನ ಕವರ್ ಮಾಡ್ತಿದ್ವಿ. ಅದಲ್ಲದೆ ಇನ್ನು ಉಳಿದಿದ್ದು 191, 296 ಇಷ್ಟು ಬಗೆಗಳಿದೆಯಲ್ಲ, ಅದಕ್ಕೆ ನಮಗೆ ಪ್ರೊಟೆಕ್ಷನ್ ಸಿಗಲ್ಲ. ಈ ಒಂದು ಇದೇನು ಅಂದ್ರೆ ಇಟ್ ಇಸ್ ಅ ಕ್ವಾಲಿಟಿ ಆಫ್ HPV, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿನ ಒಂದು ಗುಣ ಇದು. ಕ್ರಾಸ್ ಪ್ರೊಟೆಕ್ಷನ್ ಅಂತೀವಿ. ಈಗ ಒಂದು ವೈರಸ್ ಇಂದ ಬಂದ್ರೆ ಅದೇ ಗ್ರೂಪಿನ ಇನ್ನೊಂದು ವೈರಸ್ ಕೂಡ ನಮಗೆ ಪ್ರೊಟೆಕ್ಷನ್ ಉಂಟಾಗತ್ತೆ ಅಂತ, ಆ ರೀತಿ ಇಲ್ಲ ಕ್ವಾಲಿಟಿ. ಹಾಗಾಗಿ ಏನಾಗುತ್ತೆ, ನಾವು ಯಾವ ಇಂಜೆಕ್ಷನ್ ತಗೊಂಡಿರ್ತೀವೋ ಅದರಲ್ಲಿರುವ ಸ್ಟ್ರೈನ್ಸ್ಗೆ ನಮಗೆ ಪ್ರೊಟೆಕ್ಷನ್ ಸಿಕ್ಕಿರುತ್ತೆ. ಅದು ಬಿಟ್ಟು ಬೇರೆ ಟೈಪ್ ಆಫ್ HPV ವೈರಸ್ಗಳಿಗೆ ನಮಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ಹಾಗಾಗಿ ಸ್ಕ್ರೀನಿಂಗ್ ಒಳಪಡಿಸ್ಕೊಳ್ಳೋದು ತುಂಬಾ ಮುಖ್ಯ, ಇಂಪಾರ್ಟೆಂಟ್ ಆಗಿದೆ. ಸೊ 30 ವರ್ಷದ ಮೇಲ್ಪಟ್ಟ ಎಲ್ಲಾ ಮಹಿಳೆಯರು ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಅಂಡ್ ಸ್ಕ್ರೀನಿಂಗ್ ನಾವು ಮಾಡಿಸ್ಕೊಳ್ಳೋದು ಈಗ ಬರೀ ಪ್ಯಾಪ್ಸ್ಮಿಯರ್ ಅಂತ ನಾವು ಮಾಡಿಸ್ತೀವಿ ಅಂದ್ರೆ ಅದು ಎವ್ರಿ 3 year ಮಾಡಿಸ್ಕೋಬೇಕಾಗತ್ತೆ. ಇಲ್ಲ HPV DNA ಟೆಸ್ಟಿಂಗ್ ಅಂತ ಹೇಳಿ ಬರುತ್ತೆ. ಅದರಲ್ಲೂ ಸೇಮ್ ಇದೇ ರೀತಿನೇ ಸರ್ವಿಕ್ಸಿನ ಒಂದು ಸೆಕ್ರೇಷನ್ಸ್ ತಗೊಂಡು ಅಲ್ಲಿರೋ ಸೆಲ್ಸ್ ಗಳಲ್ಲಿ ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದೆಯಾ ಇಲ್ವಾ, ಅದರ DNA ಗಳಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಸೊ ಈ ಟೆಸ್ಟ್ ಮಾಡಿಸ್ತೀವಿ ಅಂದಾಗ ಎರಡನ್ನೂ ಒಟ್ಟಿಗೆ ಮಾಡಿದ್ರೆ ಕೋ ಟೆಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಈ ಕೋ ಟೆಸ್ಟಿಂಗ್ ಮಾಡಿಸಿದಾಗ ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಮಾಡಿಸ್ತಾ ಇರ್ಬೇಕಾಗತ್ತೆ.
ಈಗ ಸ್ಕ್ರೀನಿಂಗ್ ಅಂತ ಹೇಳಿದ್ರಿ, ಸ್ಕ್ರೀನಿಂಗ್ ಅಂದ್ರೆ ಯಾವ ತರ ಟೆಸ್ಟ್ ಮಾಡ್ತಾರೆ ನಿಮ್ಗೆ? ಯಾಕಂದ್ರೆ ಕೆಲವೊಬ್ಬರಿಗೆ ಭಯ ಇರುತ್ತೆ, ಏನ್ ಟೆಸ್ಟ್ ಖಂಡಿತ. ಮಾಡ್ತಾರೋ ಏನು ಅಂತ ಹೇಳಿ. ಹಾ ಈಗ ಎಲ್ಲರೂ ಭಯ ಪಡೋದೇನು ಅಂತ ಹೇಳಿದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ, ಸ್ಪೆಷಲಿ ಏನ್ ಟೆಸ್ಟ್ ನೋವಾಗತ್ತಾ ಏನು ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ನೋವು ಉಂಟಾಗಲ್ಲ. ಅಂಡ್ ಅದೇನೋ ದೊಡ್ಡ ಆಪರೇಷನ್ ತರ ಏನಲ್ಲ. ಮೈನರ್ OPD ಪ್ರೊಸೀಜರ್. OPD ನಲ್ಲಿ ನಾವು ಹೆಂಗೆ ಇಂಟರ್ನಲ್ ಚೆಕಪ್ ಮಾಡ್ತೀವಲ್ಲ ಆ ರೀತಿ ನಾವು ಒಂದು ಕಾಟನಿನ ಒಂದು ಸ್ವ್ಯಾಬ್ ಅಂತ ಹೇಳ್ಬೋದು, ಅದರಲ್ಲಿ ನಾವು ತಗೊಳ್ತೀವಿ ಅನ್ನೋ ತರದಲ್ಲಿ. ಇಲ್ಲ LBC ಅಂತ ಬರುತ್ತೆ, ಆಗ ಒಂದು ಬ್ರಷ್ ತರ ಇರುತ್ತೆ. ಸೊ ಆ ಬ್ರಷ್ ಅಲ್ಲಿ ನಾವು ಸ್ಯಾಂಪಲ್ ನ ತಗೊಳ್ಳುವಂಥದ್ದು. ಸೊ ಆ ಪ್ರೊಸೀಜರ್ ಇಂದ ನೋವಾಗಲ್ಲ, ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಹೇಳಿ ಇರ್ಬೋದು. ಈಗ ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋಕೆ ಒಂಚೂರು ಏನ್ ಡಿಸ್ಕಂಫರ್ಟ್ ಇರುತ್ತೆ ಅದಿರತ್ತೆ, ಬಿಟ್ರೆ ಬೇರೆ ನೋವಾಗ್ಲಿ ಇನ್ನೊಂದಾಗ್ಲಿ ಏನು ಇರೋದಿಲ್ಲ. ಈ ಪ್ಯಾಪ್ಸ್ಮಿಯರ್ ಅಂದ್ರೆ ಯಾವ ತರ ಮಾಡ್ತೀರಾ ಡಾಕ್ಟರ್? ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಸರ್ವಿಕ್ಸ್ ನ ವಿಜುವಲೈಸ್ ಮಾಡ್ತೀವಿ. ನಾವು ಅದನ್ನ ವಿಜುವಲೈಸ್ ಮಾಡಿ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ಪ್ಯಾಪ್ ಕಿಟ್ ಇರುತ್ತೆ, ಅದರಲ್ಲಿ ಇರೋ ಐರ್ ಸ್ಪ್ಯಾಚುಲಾ ಅಂತ ಬರುತ್ತೆ. ಅದರಿಂದ ನಾವು ಸರ್ವಿಕ್ಸಿನ ಮೇಲಿರೋ ಸೆಲ್ಸ್ ನ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಅದನ್ನ ನಾವು ಸ್ಲೈಡ್ಸ್ ಪ್ರಿಪೇರ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಲ್ಯಾಬಿನಲ್ಲಿ ಅದನ್ನ ಪೆಥಾಲಜಿಸ್ಟ್ ಅವರು ಫರ್ದರ್ ಮೈಕ್ರೋಸ್ಕೋಪ್ ಅಡಿನಲ್ಲಿ ಅದನ್ನ ಸ್ಟಡಿ ಮಾಡಿ ಅವ್ರು ನೆಕ್ಸ್ಟ್ ರಿಸಲ್ಟ್ ಹೇಳ್ತಾರೆ. ಈಗ ಅದ್ರಲ್ಲಿ ಏನಾರ ವ್ಯತ್ಯಾಸ ಬಂದಿದ್ಯಾ ಇಲ್ವಾ, ಪ್ರೀ ಕ್ಯಾನ್ಸರ್ ಸ್ಟೇಜ್ ಇದೆಯಾ ಅಥವಾ ಕ್ಯಾನ್ಸರ್ ರೀತಿಯಾದ ಲಕ್ಷಣಗಳಿದೆಯಾ ಅಥವಾ ಯಾವುದೇ ರೀತಿಯಾದ ಭಯ ಪಡುವ ಅವಶ್ಯಕತೆ ಇಲ್ವಾ ಅಥವಾ ಇನ್ಫೆಕ್ಷನ್ ತರ ಏನಾರ ಕಾಣ್ತಿದ್ಯಾ ಅಂತ ಹೇಳಿ ಮುಂದೆ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ HPV ಲಸಿಕೆನ ಈಗ ಗವರ್ಮೆಂಟ್ ಇಂದನೂ ಕೂಡ ಎವ್ರಿ ಸ್ಕೂಲ್ಸ್ ಗಳಲ್ಲಿ ಕಾಲೇಜಸ್ ಗಳಲ್ಲಿ ಕೊಡ್ತಾ ಇದ್ದಾರೆ. ಇವನ್ ಮನೆಗೆ ಹೋಗಿ ವಿಸಿಟ್ ಮಾಡಿ ಕೂಡ ಹಳ್ಳಿ ಕಡೆ ಹೋಗಿ ಆಶಾ ಕಾರ್ಯಕರ್ತರು ಇರ್ಬೋದು ಅಥವಾ ಗವರ್ಮೆಂಟ್ ಹಾಸ್ಪಿಟಲ್ಸ್ ಕಡೆಯಿಂದ ಹೋಗಿ ಇದ್ ಮಾಡ್ತಾ ಇದ್ದಾರೆ. ಒಂದು ಏನು ಮೂಢನಂಬಿಕೆ ಅಂದ್ರೆ ಹಳ್ಳಿ ಜನಗಳಲ್ಲಿ ಈ ಒಂದು ಇಂಜೆಕ್ಷನ್ಸ್ ಕೊಡ್ಸ್ಬಿಟ್ರೆ ನನ್ನ ಮಕ್ಕಳಿಗೆ ಮಕ್ಕಳಾಗೋದಿಲ್ವೇನೋ ಅಂದ್ರೆ ಇದು ಫ್ಯಾಕ್ಟ್, ಆಕ್ಚುಲಿ ಫ್ಯಾಕ್ಟ್. ಕೊಡೋದಕ್ಕೆ ಇವನ್ ನನಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ ನಿಮಿಷ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ತೇಜಸ್ವಿನಿ ಅಂತ. ಓಕೆ, ತೇಜಸ್ವಿನಿ ಅವರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಮೈಸೂರಿಂದಲೇ ಮಾತಾಡ್ತೀನಿ. ಡಾಕ್ಟರ್ ಇದ್ದಾರೆ, ಮಾತಾಡ್ಬೋದು. ನಮಸ್ತೆ ಮಾ, ಹೇಳಿ. ನನ್ನ ಸಿಸ್ಟರಿಗೆ 15 to 16 years ಆಗಿರ್ಬೋದು. ಸೊ ಇಲ್ಲಿ ತನಕ ಮೆಚೂರ್ಡ್ ಆಗಿಲ್ಲ. ಸೊ ಇದು ಕಾಮನ್ ಇಲ್ಲ, ಡಾಕ್ಟರ್ನ ಏನಾದ್ರು ಕನ್ಸಲ್ಟ್ ಮಾಡ್ಬೇಕಾ ಮ್ಯಾಮ್? ನೀವು ಕನ್ಸಲ್ಟ್ ಮಾಡೋದು ಬೆಟರ್ ಅಮ್ಮ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಈಗ ನಾವು ರೀಸೆಂಟ್ ಆಗಿ ನೋಡ್ ಬರ್ತಾ ಇರೋದು ಏನಂತ ಹೇಳಿದ್ರೆ ತುಂಬಾ ಬೇಗ ವಯಸ್ಸಿನಲ್ಲಿ ಮೆಚೂರ್ ಆಗುವಂಥದ್ದು, ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳಿ ಹೇಳ್ತೀವಿ. ಆ ರೀತಿ ಅದಕ್ಕೆ ಹಲವಾರು ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಬಹಳ ಪ್ರೊಸೆಸ್ ಫುಡ್, ಜಂಕ್ ಫುಡ್ ಅಂಡ್ ಒಬೆಸಿಟಿ ಅನ್ನೋದು ಮಕ್ಕಳಲ್ಲಿ ತುಂಬಾ ಕಾಮನ್ ಆಗಿ ಕಂಡು ಬರ್ತಾ ಇದೆ, ಕಡಿಮೆ ಆಗಿದೆ. ಬರೀ ಫೋನ್ ಸ್ಕ್ರೀನ್ ಇದೇ ಆಗಿ ಹೋಗ್ತಾ ಇದೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಇಂದ ಸ್ವಲ್ಪ ಏಜ್ ಶಿಫ್ಟ್ ಆಗ್ತಾ ಇರೋ ಅಂತದನ್ನ ನಾವು ಕಂಡು ಬಂದಿದೆ. ಬಟ್ ಹಂಗಂತ ಎಲ್ಲಾರ್ಗೂ ಬೇಗ ಆಗತ್ತೆ ಅಂತ ಅಲ್ಲ. ಸೊ ಅದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಗಳಿರುತ್ತೆ. ಕೆಲವರಲ್ಲಿ ಏನಾಗುತ್ತೆ, ಅವರ ತಾಯಿಗೆ ಅವರ ಹೆರಿಡಿಟ್ರಿ ಅಂತ ಹೇಳ್ತಿದ್ವಿ, ನಾವು ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತೀವಿ, ಅವರ ತಾಯಿಗೆ ಸ್ವಲ್ಪ ಲೇಟ್ ಆಗಿ ಆಗಿತ್ತು ಅಂತ ಹೇಳಿದ್ರೆ ಆ ಮಕ್ಕಳಲ್ಲೂ ಕೂಡ ಸ್ವಲ್ಪ ತಡವಾಗಿ ಕಂಡು ಬರ್ಬೋದು. ಅಥವಾ ಮಕ್ಕಳು ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಒಬೆಸಿಟಿ ಇಲ್ಲ ಅಂದ್ರೆ ಈ ಎಲ್ಲಾ ಫ್ಯಾಕ್ಟರ್ಸ್ ಏನು ರೋಲ್ ಪ್ಲೇ ಮಾಡಿರೋದಿಲ್ಲ, ಆಗ ಆಗ್ಬಹುದು. ಅದು ಬರೀ ಏಜ್ ಒಂದು ನೋಡಿ ನಾವು ಹೇಳಲಿಕ್ಕಾಗಲ್ಲ ಇದು ನಾರ್ಮಲ್ ಅಬ್ನಾರ್ಮಲ್ ಅಂತ. ನಾವು ಬಹಳಷ್ಟು ಬೇರೆ ರೀತಿಯಾದ ಟೆಸ್ಟ್ ಗಳನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಮಗುವನ್ನ ಮೊದಲು ಚೆಕ್ ಮಾಡ್ಬೇಕಾಗತ್ತೆ. ಅವರಲ್ಲಿ ಈ ಪ್ರೌಢಾವಸ್ಥೆಯ ಟೈಮಲ್ಲಿ ಉಂಟಾಗುವಂತ ಬದಲಾವಣೆಗಳೇನು ಹೇಳ್ತೀವಿ, ಬ್ರೆಸ್ಟ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಆಕ್ಸಿಲರಿಯನ್ ಪ್ಯೂಬಿಕ್ ಹೇರ್ ಡೆವಲಪ್ಮೆಂಟ್ ಇರ್ಬೋದು, ಹೈಟ್ ಗ್ರೋತ್ ಆಗಿರುವಂತದ್ದಾಗಿರ್ಬೋದು, ಈ ಎಲ್ಲಾ ಚೇಂಜಸ್ಗಳು ಇದೆಯಾ, ಇದ್ರೂನು ಯಾವ ಹಂತದವರೆಗೂ ಚೇಂಜಸ್ ಇದೆ. ಇದರಲ್ಲಿ ನಾವು ಟ್ಯಾನರ್ ಸ್ಟೇಜಿಂಗ್ ಅಂತ ಹೇಳ್ತೀವಿ. ಈ ಬದಲಾವಣೆಗಳು ಶುರುವಾಗೋದ್ರಿಂದ ಒಂದು ಫುಲ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನಾವು ಒಂದು 5 ಹಂತದಲ್ಲಿ ಡಿವೈಡ್ ಮಾಡ್ಕೋತೀವಿ. ಸೊ ಆ ಮಗುನಲ್ಲಿ ಆ ಬೆಳವಣಿಗೆ ಯಾವ ಹಂತದವರೆಗೂ ಡೆವಲಪ್ ಆಗಿದೆ ಅಂತೆಲ್ಲಾ ಫ್ಯಾಕ್ಟರ್ಸ್ ನಾವು ನೋಡಿ ಆಮೇಲೆ ಹೇಳ್ಬೋದು. ಸೊ ಮಗು ನೋಡದೆ ಹಂಗೆ ಮಾಡ್ಲಿಕ್ಕಾಗಲ್ಲ. ಖಂಡಿತ ಅಮ್ಮ, ಖಂಡಿತ ಕರ್ಕೊಂಬನ್ನಿ. ಥ್ಯಾಂಕ್ ಯು. ಅವೈಲೇಬಲ್ ಇರ್ತೀರಲ್ಲ ಮೇಡಮ್ ನೀವು? ಅವೈಲೇಬಲ್ ಇರ್ತಾರೆ, ಮಂಡೇ ಟು ಸಾಟರ್ಡೆ ಅವೈಲೇಬಲ್ ಇರ್ತಾರೆ. ಟೈಮಿಂಗ್ಸ್ ಅದೇ ಬೆಳಗ್ಗೆ 10:30 ಮಧ್ಯಾಹ್ನ 1:30 ಅಮ್ಮ. ಆಮೇಲೆ ಸಂಜೆ 5ರಿಂದ 7 ಗಂಟೆವರೆಗೂ ಸಿಗ್ತೀವಿ. ಓಕೆ ಮೇಡಮ್, ಒಂದ್ಸಲ ಕರ್ಕೊಂಡು ಖಂಡಿತ ಕರ್ಕೊಂಬನ್ನಿ. ಥ್ಯಾಂಕ್ ಯು.
HPV ಲಸಿಕೆ, ಏಕೆಂದ್ರೆ ನನ್ನ ರಿಲೇಟಿವ್ ಹಳ್ಳಿಯವರು ಈ ತರ ಇಂಜೆಕ್ಷನ್ ಕೊಡಕ್ ಬರ್ತಿದೆ, ಕೊಡ್ಸಿ ಅಂತ ನಾನು ಹೇಳಿದೆ. ಬಟ್ ಅವರು ಇಲ್ಲ, ಫ್ಯೂಚರ್ ಅಲ್ಲಿ ಮಕ್ಳಾಗಲ್ಲ, ಅದಕ್ಕೆ ನಾನು ಕೊಡ್ಸಲ್ಲ. ಈಗ HPV ವ್ಯಾಕ್ಸಿನ್ ನಾವ್ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವ್ರು ಒಪ್ಕೊಳಕ್ ರೆಡಿ ಇಲ್ಲ. ಸೊ ಇದಕ್ಕೆ ಏನ್ ಹೇಳ್ತೀರಾ? ಈ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಆದಾಗಿಂದ ನನಗೂ ಬಹಳಷ್ಟು ಕರೆಗಳು ಬರುತ್ತೆ. ಅದ್ ನೀವು ಹಳ್ಳಿಯವರು ಅಂತ ಹೇಳ್ತೀರಾ, ಬಟ್ ಈವನ್ ಸಿಟಿನಲ್ಲಿ ಇದ್ದವರು ಸಹ ಐ ಗೆಟ್ ಲಾಟ್ ಆಫ್ ಕಾಲ್ಸ್. ಈಗ ಮಕ್ಕಳು ಸ್ಕೂಲಲ್ಲಿ ಇದಾರೆ, ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಹ್ಞೂ ಅನ್ಲ, ಬೇಡ್ವಾ, ತಗೊಳೋದಾ ಬೇಡ್ವಾ, ಇಟ್ ಇಸ್ ಅ ವೆರಿ ಬಿಗ್ ಕ್ವೆಶ್ಚನ್. ಬಟ್ ವಾಟ್ ಐ ವುಡ್ ಲೈಕ್ ಟು ಕನ್ವೆ ಈ ಪ್ರೋಗ್ರಾಮ್ ಮೂಲಕ ಅಂತ ಹೇಳಿದ್ರೆ, ಈಗ ಸಾಕಷ್ಟು ಡೋಸ್ಗಳು ವಿಶ್ವಾದ್ಯಂತ ಕೊಟ್ಟಾಗಿದೆ. ಅಂಡ್ ಈ ವ್ಯಾಕ್ಸಿನ್ ತಗೊಂಡವ್ರನ್ನು ಕೂಡ ಸಾಕಷ್ಟು ವರ್ಷಗಳ ಕಾಲ ಸ್ಟಡಿ ಕೂಡ ಮಾಡಾಗಿದೆ. ಸೊ ಯಾವುದೇ ರೀತಿಯಿಂದ HPV ವ್ಯಾಕ್ಸಿನಿಗೂ ಫರ್ಟಿಲಿಟಿಗೂ ಸಂಬಂಧ ಇಲ್ಲ. ಅದು ಫರ್ಟಿಲಿಟಿಗೆ ಏನೋ ತೊಂದರೆ ಆಗತ್ತೆ, ಮುಂದೆ ಮಕ್ಕಳಾಗಕ್ಕೆ ತೊಂದರೆ ಆಗತ್ತೆ ಅನ್ನೋದು ಒಂದು ಮೂಢನಂಬಿಕೆ, ಒಂದು ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು. ಸೊ ಭಯ ಪಡದೆ ಧೈರ್ಯವಾಗಿ 9 ರಿಂದ 14 ವರ್ಷದ ಮಕ್ಕಳಿಗೆ ನಾವು HPV ಲಸಿಕೆಯನ್ನು ಖಂಡಿತವಾಗಿಯೂ ಕೊಡಿಸ್ಬೋದು. ಮತ್ತೆ ಸರ್ಕಾರದ ಕಡೆಯಿಂದ ಇವಾಗ ಅವರೊಂದು ಹೆಜ್ಜೆ ಮುಂದಿಟ್ಟು ಫ್ರೀಯಾಗಿ ಅವೈಲಬಲ್ ಕೊಡ್ತಾ ಇದ್ದಾರೆ 14 ವರ್ಷದ ಮಕ್ಕಳಿಗೆ. ಸೊ ಯಾರ್ಯಾರಿಗೆ ಈ ಸೌಲಭ್ಯ ಒದಗ್ತಾ ಇದೆಯೋ ಅವರೆಲ್ಲರೂ ಖಂಡಿತ ಒಪ್ಕೊಂಡು ಈ ವ್ಯಾಕ್ಸಿನ್ ನೀವು ಕೊಡಿಸ್ಕೊಳ್ಳಿ ನಿಮ್ಮ ಮಕ್ಕಳಿಗೆ. ಈಗ ಸರ್ವೈಕಲ್ ಕ್ಯಾನ್ಸರ್ ರಿಲೇಟೆಡ್ ನಾವು ಮಾತಾಡೋದಾದ್ರೆ ಡಾಕ್ಟರ್, 90-70-90 ಇನಿಷಿಯೇಟಿವ್ ಅಂದ್ರೆ ಏನು ತಿಳಿಸಿ? ಈಗ ನಾವಾಗ್ಲೇ ನೋಡ್ದಂಗೆ ವಿಶ್ವಾದ್ಯಂತ ಇದು ಎಷ್ಟು ತೀವ್ರ ಪ್ರಮಾಣದಲ್ಲಿ ಜನಕ್ಕೆ ಎಫೆಕ್ಟ್ ಮಾಡ್ತಿದೆ ಅಂತ ಹೇಳಿ. ಹಾಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡಿದೆ, ಇದನ್ನ ಒಂದು ಗ್ಲೋಬಲ್ ಇಶ್ಯೂ ಅಂತ ಕನ್ಸಿಡರ್ ಮಾಡಿ ಸರ್ವೈಕಲ್ ಕ್ಯಾನ್ಸರ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 2030 ಇಸ್ವಿ ಒಳಗೆ ನಾವು ಕೆಲವು ಟಾರ್ಗೆಟ್ಸ್ ನ ರೀಚ್ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಒಂದು ಟಾರ್ಗೆಟ್ಸ್ ನ ಕೊಟ್ಟಿದೆ ಎಲ್ಲ ದೇಶಗಳಿಗೂ. ಅದೇ ಈ 90-70-90 ಇನಿಷಿಯೇಟಿವ್ ಅಂತ ಹೇಳಿ. ಏನಿದು ಅಂದ್ರೆ, ಮೊದಲನೇ 90 ಅಂದ್ರೆ ಅದೇನ್ ಸಿಂಬಲೈಸ್ ಮಾಡತ್ತೆ ಅಂತ ಹೇಳಿದ್ರೆ, 90% ಮಕ್ಕಳಿಗೆ, 9 ರಿಂದ 14 ವರ್ಷದ ಮಕ್ಕಳಲ್ಲಿ 90% ಮಕ್ಕಳಿಗೆ ನಾವು ಲಸಿಕೆಯನ್ನು ಒದಗಿಸುವಂಥದ್ದು, HPV ವ್ಯಾಕ್ಸಿನ್ ಕೊಡುವಂಥದ್ದು. ಹಾಗೆ ನೆಕ್ಸ್ಟ್ 70 ಅಂತ ಹೇಳಿದ್ರೆ 70% ಮಹಿಳೆಯರಲ್ಲಿ 35ನೇ ವಯಸ್ಸು ಹಾಗೂ ಮತ್ತೆ 45ನೇ ವಯಸ್ಸಿನಲ್ಲಿ ಸ್ಕ್ರೀನಿಂಗ್ ಟೆಸ್ಟ್, ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ನ ನಾವು ಮಾಡುವಂಥದ್ದು. ಮತ್ತೆ 90-70-90 ಮೂರನೇ 90 ಅನ್ನೋ ಒಂದು ನಂಬರ್ ಏನಿದೆ, ಅದೇನ್ ಸಿಗ್ನಿಫೈ ಮಾಡುತ್ತೆ ಅಂತ ಹೇಳಿದ್ರೆ, ಯಾರಲ್ಲಿ ಈಗ ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ಕಂಡು ಬಂದಿದೆಯೋ ಸ್ಕ್ರೀನಿಂಗ್ ಟೆಸ್ಟ್ ನಲ್ಲಾಗ್ಲಿ, ಅಥವಾ ಕ್ಯಾನ್ಸರಿನ ಇನಿಷಿಯಲ್ ಸ್ಟೇಜಸ್ ಅಂತ ಬಂದಿದೆಯೋ, ಅಥವಾ ಕ್ಯಾನ್ಸರೇ ಆಗಿದೆ ಅಂತ ಹೇಳಿ ಕಂಡು ಬಂದಿದೆಯೋ ಅಂತ ಎಲ್ಲಾ ಪೇಷಂಟ್ಗಳಲ್ಲಿ 90% ಮಹಿಳೆಯರಿಗೆ ಸೂಕ್ತವಾದಂತಹ ಟ್ರೀಟ್ಮೆಂಟ್ ನ ಒದಗಿಸುವಂಥದ್ದು. ಇದೇ ನಮ್ಮ 90-70-90 ಟಾರ್ಗೆಟ್. ಒನ್ಸ್ ಇವಾಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು, ಈಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಯಾವ ತರ ನೀವು ಪ್ರೊಸೀಜರ್ಸ್ ತಗೊಳ್ತೀರಾ? ಏನಾದ್ರು ಲೈಕ್ ಕೀಮೋಥೆರಪಿ ಅಂತ ಬರ್ತೀರಾ, ರೇಡಿಯೋಥೆರಪಿ ಅಂತ ಬರ್ತೀರಾ, ಯಾವ ತರ ಡಾಕ್ಟರ್? ಸೊ ಈಗ ಪೇಷಂಟ್ ಟು ಪೇಷಂಟ್ ಡಿಫ್ರೆಂಟ್ ಈಗ ಸರ್ವೈಕಲ್ ಕ್ಯಾನ್ಸರ್ ಮೇನ್ಲಿ ಒಂದು ಕ್ಲಿನಿಕಲ್ ಸ್ಟೇಜಿಂಗ್ ಅಂತ ಹೇಳ್ತೀವಿ. ಪೇಷಂಟ್ ನ ಪರೀಕ್ಷೆ ಮಾಡಿ ನೋಡಿ ಅದು ಎಷ್ಟು ಭಾಗಕ್ಕೆ ಹರಡಿದೆ, ಬರೀ ಸರ್ವಿಕ್ಸೇ ಸೀಮಿತ ಇದೆಯಾ ಅಥವಾ ಗರ್ಭಕೋಶಕ್ಕೂ ಹರಡಿದ್ಯಾ, ಮುಂದೆ ಬರುವಂತ ಮೂತ್ರಚೀಲ ಇರುತ್ತೆ ಅಲ್ಲಿಗೆ ಹರಡಿದ್ಯಾ, ಇಲ್ಲ ಹಿಂದೆ ಲೆಟ್ರಿನ್ ಜಾಗ ಎಲ್ಲ ಇರುತ್ತೆ ಸೊ ಅಲ್ಲಿಗೆ ಹರಡಿದ್ಯಾ ಅನ್ನೋದನ್ನ ನೋಡಿ ನಾವು ಸ್ಟೇಜಿಂಗ್ ಅಂತ ಹೇಳಿ ಮಾಡ್ತೀವಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದ್ರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಕೂಡ ಇದೆ, ರೇಡಿಯೇಷನ್ ಥೆರಪಿ ಇದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಪೇಷಂಟ್ ಟು ಪೇಷಂಟ್ ವೇರಿ ಆಗುತ್ತೆ. ಆ ಪೇಷಂಟ್ಗೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಇದರ ಕಾಂಬಿನೇಷನ್ಸ್ ನಾವು ಯೂಸ್ ಮಾಡಿ ಟ್ರೀಟ್ಮೆಂಟ್ ಕೊಡಬಹುದಾಗಿದೆ. ಸೊ ಸ್ಕ್ರೀನಿಂಗ್ ಇಂದ ನಾವು ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ, ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ಅವ್ರಿಗಿನ್ನೂ ಫ್ಯಾಮಿಲಿ ಕಂಪ್ಲೀಟ್ ಆಗಿಲ್ಲ, ಇನ್ನು ನಾವು ಪ್ರೆಗ್ನೆಂಟ್ ಆಗ್ಬೇಕು, ಮುಂದೆ ನಮ್ಗೊಂದು ಮಗುವಿನ ಒಂದು ಇಚ್ಛೆ ಇದೆ ಅಂದ್ರೆ ಗರ್ಭಕೋಶನ ಉಳಿಸ್ಬೇಕಾಗತ್ತೆ. ಅವಾಗ ಈಗ ಸರ್ವಿಕ್ಸ್ ಅಲ್ಲಿ ಮಾತ್ರ ಇದೆ, ಇನ್ನು ಶುರುವಿನ ಹಂತದಲ್ಲಿದೆ ಕ್ಯಾನ್ಸರ್ ಅಂದ್ರೆ ಸರ್ವಿಕ್ಸಿನ ಒಂದು ಭಾಗವನ್ನು ಮಾತ್ರ ತೆಗೆದು ಉಳಿದ ಗರ್ಭಕೋಶವನ್ನು ಕೂಡ ನಾವು ಉಳಿಸಬಹುದು. ಅಷ್ಟು ಮುಂದುವರೆದಿದೆ ಈಗ ಟೆಕ್ನಾಲಜಿ. ಸೊ ಹಾಗಾಗಿ ನಾವು ರೆಗ್ಯುಲರ್ ಸ್ಕ್ರೀನಿಂಗ್ಗೆ ಅಷ್ಟು ಒತ್ತನ್ನ ಕೊಡೋದು, ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡೋಣ ಅಂತ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದಷ್ಟು ಸಲಹೆಯನ್ನ ಕೊಡೋದಾದ್ರೆ ಮಹಿಳೆಯರಿಗೆ ಏನ್ ಕೊಡ್ತೀರಾ? ಮುಖ್ಯವಾಗಿ ನನ್ನ ಕಡೆಯಿಂದ ಮೆಸೇಜ್ ಅಂತ ಹೇಳಿದ್ರೆ, ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಒಂದು ಪ್ರಿವೆಂಟಬಲ್ ಡಿಸೀಸ್ ಆಗಿದೆ. ಹಾಗೂ ಪ್ರೀ ಕ್ಯಾನ್ಸರಸ್ ಸ್ಟೇಜ್, ಕ್ಯಾನ್ಸರ್ ಹುಟ್ಟೋಕ್ಕೂ ಮುಂಚೆನೆ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಟ್ಟು ತಡೆಗಟ್ಟಬಹುದಾದಂತಾಗಿದೆ. ಹಾಗಾಗಿ 3 ಇಂಪಾರ್ಟೆಂಟ್ ವಿಚಾರಗಳನ್ನ ನಾನಿಲ್ಲಿ ಒತ್ತು ಕೊಡ್ಬೇಕಾಗಿ ತಿಳ್ಕೊತೀನಿ. ಒಂದೇನು ಅಂತ ಹೇಳಿದ್ರೆ, ಮೊದಲನೇದು 9 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ನೀವು HPV ವ್ಯಾಕ್ಸಿನ್ ಅನ್ನು ಕೊಡಿಸಿ. ಹಾಗೆ 30 ವರ್ಷ ಮೇಲ್ಪಟ್ಟಂತಹ ಎಲ್ಲಾ ಮಹಿಳೆಯರು ದಯವಿಟ್ಟು ಸ್ಕ್ರೀನಿಂಗ್ ಟೆಸ್ಟ್ ಗಳಿಗೆ
ಒಪ್ಕೊಳ್ಳಿ, ಅದನ್ನ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಿ. ಹಾಗೆ ಮೂರನೇದಾಗಿ ಆಗ್ಲೇ ಹೇಳಿದಂತೆ ಯಾವುದೇ ರೀತಿಯಾದ ಅಬ್ನಾರ್ಮಲ್ ಬ್ಲೀಡಿಂಗ್ ಆಗಿರ್ಬೋದು ಅಥವಾ ಅಬ್ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು, ಅಥವಾ ಪೋಸ್ಟ್ ಮೆನೋಪಾಸ್ ಆದ ನಂತರದ ಬ್ಲೀಡಿಂಗ್ ಆಗಿರ್ಬೋದು, ಈ ತರ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಬಂದ್ರೂ ಅದನ್ನ ನಿರ್ಲಕ್ಷಿಸಬೇಡಿ. ಇದನ್ನ ನೀವು ಸೀರಿಯಸ್ ಆಗಿ ಪರಿಗಣಿಸಿ ಆದಷ್ಟು ಬೇಗ ನಿಮ್ಮ ಗೈನಕಾಲಜಿಸ್ಟ್ ನ ಮೀಟ್ ಮಾಡಿ ಜಾಗರೂಕರಾಗಿ ಸುರಕ್ಷಿತರಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆಯರು ತಮ್ಮ ಆರೋಗ್ಯದಲ್ಲಿ ಏನಾದ್ರೂ ಬದಲಾವಣೆ ಕಂಡು ಬಂದ್ರೆ ನಿರ್ಲಕ್ಷ್ಯ ವಹಿಸದೆ ಅವ್ರ ಬಗ್ಗೆ ಕಾಳಜಿ ವಹಿಸಿ ಸರಿಯಾದ ಸಮಯಕ್ಕೆ ಸೂಕ್ತ ಸಲಹೆಯನ್ನ ಪಡ್ಕೊಂಡು ತಜ್ಞ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ನ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದಂತಹ ಡಾಕ್ಟರ್ ಭಾನುಪ್ರಿಯಾ ಅವರಿಗೆ ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಹೀಗೆ ನೋಡ್ತಾರೆ ನಿಮ್ಮ ನೆಚ್ಚಿನ ಸಿ ಮೈಸೂರು ವಾಹಿನಿ. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.